ಇವತ್ತು ನಾವು ಆ ಕೆಲವು ಒಂದಿಷ್ಟು ನಮ್ಮ ಥಾಟ್ ಪವರ್, ನಮ್ಮ ಆಲೋಚನಾ ಶಕ್ತಿಗೆ ಎಷ್ಟು ಶಕ್ತಿ ಇದೆ, ಅದು ಎಷ್ಟು ನಮಗೆ ನಮ್ಮ ಬದುಕಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವುದನ್ನ ಇವತ್ತು ಇನ್ನೂ ಸ್ವಲ್ಪ ನೋಡೋಣ. ಏಕೆಂದ್ರೆ ನಿನ್ನೆ ದಿವಸ ಅದರ ಬಗ್ಗೆ ನಾವು ಗಮನಿಸಿದ್ವಿ. ಹಾಗೆ ನಮಗೆ ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಮ್ಮೊಳಗಿರುವಂತಹ ಆ ಅಂತರ್ಶಕ್ತಿ ಏನಿದೆ, ಪ್ರಪಂಚದಿಂದಲೇ ಬಾಹ್ಯ ಪ್ರಪಂಚದಲ್ಲಿ ಭೌತಿಕ ಘಟನೆಗಳಾಗಿ ವಾಸ್ತವ ರೂಪವನ್ನು ಧರಿಸ್ತಾ ಇದ್ದಾವೆ. ಅಂತಂದ್ರೆ ಅರ್ಥ, ನಾವೇನು ತಲೆಯಲ್ಲಿ ಆಲೋಚನೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾವೆ, ಅಂದ್ರೆ ಅದು ಹಾಗಾಗ್ಬಿಡ್ತದೇನೋ, ಹೀಗಾಗ್ಬಿಡ್ತದೇನೋ, ಒಂದು ವೇಳೆ ನಾನು ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ಬಿಟ್ರೆ, ಒಂದು ವೇಳೆ ನಾನು ಹೋಗುವಾಗ ಬಿದ್ದುಬಿಟ್ರೆ, ಹೀಗೆ ಇವು ಏನಿದೆ, ಇದೇ ನಮ್ಮ ಬದುಕಿನಲ್ಲಿ ನೈಜವಾಗಿ ನಿಜವಾಗಿ ಮಾರ್ಪಾಡಾಗಿ ಅದು ಗತಿಸಿ ಬಿಡುತ್ತದೆ. ಅದು ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು. ಯಾರು ದಾರಿಯಲ್ಲಿ ಹೋಗುವಾಗ ತುಂಬಾ ಭಯ ಪಡ್ತಾ ಇರ್ತಾರೆ, ಖಂಡಿತ ಅವರಿಗೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ಸ್ಪೀಡ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತದೆ, ಸ್ಪೀಡ್ ಆಗಿ ಹೋಗ್ಬೇಡ, ಸ್ಪೀಡ್ ಓಡಿಸ್ಬೇಡ ಅಂತ ಪದೇ 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 ಹೇಳ್ತಾ ಇದ್ದು ಅದೇ ಮನಸ್ಥಿತಿ ಇದ್ರೆ, ಒಂದು ವೇಳೆ ನೀವು ವೆಹಿಕಲ್ ಅನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ರಿ ಅಂದ್ರೆ ಪಕ್ಕ ಆಕ್ಸಿಡೆಂಟ್ ಆಗ್ತದೆ. ಅದರ ಅರ್ಥ, ನಿಮ್ಮ ಆಲೋಚನೆ ಕ್ರಿಯೇಟ್ ಮಾಡ್ತಾ ಇದೆ ಸ್ಪೀಡ್ ಹೋದ್ರೆ ಆಕ್ಸಿಡೆಂಟ್ ಆಗ್ಬೇಕು ಅಂತ, ಸ್ಪೀಡ್ ಹೋದ್ರೆ ಆಕ್ಸಿಡೆಂಟ್ ಆಗ್ಬೇಕು ಅಂತ. ಯೂನಿವರ್ಸ್ ಏನ್ ಮಾಡ್ತದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತದೆ. ಭೌತಿಕ ಪ್ರಪಂಚ ನಮಗೇ ತಿಳಿಯದ ಹಾಗೆ ನಮ್ಮ ಆಲೋಚನೆಗಳು ಭೌತಿಕವಾಗಿ ಸೃಷ್ಟಿ ಆಗ್ತಾ ಇದ್ದಾವೆ. ಒನ್ ಟೈಮ್ ಏನೋ ಹೇಳಿದ್ರೆ ಓಕೆ, ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಬೇಕು. ಪದೇ 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 ಅದನ್ನೇ ನಾವು ಗಟ್ಟಿಯಾಗಿ ನಂಬಿಕೊಂಡಿದ್ವಿ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಅದು ನಡೆದೇ ನಡೀತದೆ, ಅದು ಗತಿಸುತ್ತದೆ. ಹಾಗಾಗಿ ನಮಗೆ ಯಾವುದು ಅನುಭವದೊಳಗೆ ಬರುತ್ತದೋ ಅದೇ ನಾವಾಗಿದ್ದೀವಿ. ಹಾಗಾಗಿ ನಮ್ಮ ಬಾಹ್ಯ ಪ್ರಪಂಚದಲ್ಲಿನ ಅನುಭವಗಳೆಲ್ಲ, ಅಂದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಅನುಭವಗಳೆಲ್ಲವೂ ನಮ್ಮ ಅಂತರ್ಶಕ್ತಿಯ ಪ್ರತಿನಿಧಿಗಳಿದ್ದ ಹಾಗೆ, ನಮ್ಮೊಳಗೆ ಹಾಗೆ ಇರೋದು ಅದೇ ಹೊರಗಡೆ ಗತಿಸ್ತಾ ಇದೆ. ಆ ಅನುಭವಗಳು, ಆದ್ರೆ ನಾವು ಅದನ್ನು ಗಮನಿಸ್ತಾ ಇಲ್ಲ ಅಷ್ಟೇ. ಹಾಗಾಗ್ಬಿಡ್ತದೇನೋ, ಹೀಗಾಗ್ಬಿಡ್ತದೇನೋ ಅಂತ ಹೇಳಿ ನಾವು ಭಯ ಪಡ್ತಾ ಇದ್ರೆ ಅದೇ ನಿಜವಾಗಿ ನಿಜ ಘಟನೆಯಾಗಿ ರೂಪಾಂತರ ಹೊಂದುತ್ತದೆ. ಅಂತಂದ್ರೆ ಅದನ್ನೇ ಅಫರ್ಮೇಶನ್ ಅಂದ್ರೆ ಅದೇ ಅಲ್ವಾ. ನಾವು ಅಫರ್ಮೇಶನ್ ಮಾಡ್ತಾ ಇರ್ತೀವಲ್ವಾ, ಹಾ ಹೀಗಾಗ್ಬೇಕು 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 ಅಂತ ಹೇಳಿ ಅದೇ ಆಗ್ತದೆ. ಹಾಗಾದ್ರೆ ಹೇಳಿದ ತಕ್ಷಣ ಎಲ್ಲ ಆಗ್ಬಿಡ್ತದ? ಹೇಳಿದ ತಕ್ಷಣ ಎಲ್ಲ ಆಗೋಲ್ಲ. ಯಾವುದು ಗಟ್ಟಿಯಾಗಿ ನಾವು ನಂಬ್ಕೊಂಡಿರ್ತೀವಿ ಅದಾಗ್ತದೆ. ಹೇಳಿದ ತಕ್ಷಣ ಎಲ್ಲ ಆಗ್ಬಿಟ್ರೆ ದೊಡ್ಡ ಅನಾಹುತ ಆಗ್ಬಿಡ್ತೈತೆ ಅಲ್ವಾ. ಯಾಕಾದ್ರೂ ನಾನು ಬದುಕಿದೇನೋ ಸತ್ತೋಗ್ಬಿಟ್ರೆ ಆ ಕ್ಷಣದಲ್ಲೇ ಹೇಳಿದ್ದನ್ನೆಲ್ಲ ಒಂದೇ ಸರಿ ಆಗ್ಬಿಡೋಲ್ಲ, ಆಗ್ಬಾರದು. ಹೇಳಿದ್ದನ್ನೆಲ್ಲ ಒಂದೇ ಸರಿ ನಮ್ಮ ಅಂತರ್ಶಕ್ತಿ ಒಳಗಿರುವ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ, ಹೇಳಿದ ಕೂಡಲೇ ತಗೊಳ್ಳಲ್ಲ ಅದು. ಮತ್ತೆ ಗಟ್ಟಿಯಾಗಿ ಹೇಳಿದ್ರೆ, ಪದೇ ಪದೇ ಹೇಳಿದ್ರೆ, ಒತ್ತಿ ಹೇಳಿದ್ರೆ, ಅಚ್ಚಳಿಯದೆ ಉಳಿಯುವ ಹಾಗೆ ಹೇಳಿದ್ರೆ ಅದು ತಗೊಳ್ತದೆ. ಹಾಗಾಗಿ ಅಫರ್ಮೇಶನ್ ಅಂದ್ರೆ ಅದೇ ಅಫರ್ಮೇಶನ್. ನೀವು ಸಂಪೂರ್ಣವಾಗಿ ಅದನ್ನ ಮಾನಸಿಕವಾಗಿ ಅದರಲ್ಲಿ ಹೇಳ್ತಾ 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 ಅದನ್ನು ಇಮ್ಯಾಜಿನೇಷನ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಅದು ಒಂದು ಸಮಯದ ನಂತರ ಸ್ವಲ್ಪ ನಿಧಾನವಾಗಿ ಅದೊಂದು ಫಿಸಿಕಲ್ ರೂಪದಲ್ಲಿ ಕ್ರಿಯೇಟ್ ಆಗ್ತದೆ. ನಾಳೆನೇ ಆಗ್ತದೆ, ನಾಡ್ದೇ ಆಗ್ತದೆ, ಅದನ್ನು ಹೇಳಕ್ಕಾಗಲ್ಲ. ಬಟ್ ಅದಕ್ಕೂ ಒಂದು ಸಮಯ ಅನ್ನೋದು ಇರ್ತದೆ. ಯಾಕಂದ್ರೆ ಪ್ರಕೃತಿ ಧರ್ಮ ಅನ್ನೋದು ಒಂದಿದೆ, ಯೂನಿವರ್ಸ್ ಧರ್ಮ ಅನ್ನೋದು ಒಂದಿದೆ. ಅದನ್ನ ಅದಕ್ಕೆ ಅನುಗುಣವಾಗಿ ಅದು ಒಂದು ಸೃಷ್ಟಿ ಅನ್ನೋದು ನಡೆಯುತ್ತದೆ ಅಲ್ವಾ. ಹಾಗಾಗಿ ನಾವು ನಮ್ಮ ಆಲೋಚನೆಗಳು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾವತ್ತು ನಾವು ನೆಗೆಟಿವ್ ಆಗಿ ಅನ್ಕೊಳ್ಬಾರ್ದು. ಹಾಗಾಗಿ ಬಾಹ್ಯವಾಗಿ ಏನೇ ನಡೆದರೂ ಕೂಡ ಅದು ನಮ್ಮ ಮೂಲ ಚೈತನ್ಯದಿಂದಲೇ ಹುಟ್ಟಿಕೊಂಡದ್ದು ಅನ್ನುವ ಅರಿವು ನಮಗೆ ಗೊತ್ತಿರಬೇಕು. ಅದೇ ಅದೇ ಅದರ ಅರ್ಥವೇ, ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ಏನು ಬೇರೆ ಯಾವ ಸೂತ್ರಗಳು ಇಲ್ಲ. ಇದನ್ನು ತಿಳಿದುಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ, ಆ ಸೃಷ್ಟಿಕರ್ತ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಸೃಷ್ಟಿಕರ್ತನಾಗಿದ್ದಾನೆ. ಆ ಬ್ರಹ್ಮ ಯಾರು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಆ ನಾನೇ ಅನ್ನುವ ಬ್ರಹ್ಮ ನನ್ನೊಳಗೆ ಕುಳಿತು ಈ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅರ್ಥ,
ನಮ್ಮ ವಾಸ್ತವವನ್ನ, ನಮ್ಮ ಜನ್ಮವನ್ನ, ನಮ್ಮ ಜೀವನವನ್ನ ನಾವೇ ಸೃಷ್ಟಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಚೈತನ್ಯದಿಂದ ಹುಟ್ಟಿ ಬರುವಂತಹ ಆಲೋಚನೆಗಳೇ ನಮಗೆ ಮಾರ್ಗದರ್ಶನವನ್ನು ತೋರಿಸ್ತದೆ. ಆದರೆ ಹೆಚ್ಚಿನ ಜನ ಅದನ್ನ ಗಮನಿಸುವುದಿಲ್ಲ, ಕುರುಡರಾಗಿ ವ್ಯವಹಾರ ಮಾಡ್ತಾರೆ. ನಮ್ಮ ಅಂತರ್ಶಕ್ತಿಯಿಂದ, ಅಂದ್ರೆ ಒಳಗಡೆ ನಮ್ಮ ಆಲೋಚನಾ ಶಕ್ತಿಯಿಂದ, ನಮ್ಮ ಮನೋಶಕ್ತಿಯಿಂದ, ನಮ್ಮ ಚೈತನ್ಯದಿಂದ ಬರುವಂತಹ ಕೆಲವೊಂದು ಗೈಡೆನ್ಸ್ ಏನಿದೆ ಅದನ್ನ ಗಮನಿಸಬೇಕು. ಇದಕ್ಕೆ ಮುಂಚೆ ನಾವು ಸ್ವಲ್ಪ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿಕೊಳ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಅದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ನಡೀತಾ ಇರಬೇಕಾಗ್ತದೆ. ಹಾಗಾಗಿ ನಾವು ಉಸಿರಾಡ್ತಾ ಇದ್ದೀವಿ, ಬೆಳಿತಾ ಇದ್ದೀವಿ ಅಲ್ವಾ? ನಮ್ಮ ದೇಹ ಬೆಳಿತಾ ಇದೆ, ನಮ್ಮ ಅವಯವಗಳು ಕೆಲಸ ಮಾಡ್ತಾ ಇದ್ದಾವೆ, ನಮ್ಮ ಹೃದಯ ಬಡಿದುಕೊಳ್ತಾ ಇದೆ. ನಾವೇನಾದ್ರೂ ಗುದ್ದುತ್ತಾ ಇದೀವ, ಬಡ್ಕೋ 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 ಇಲ್ಲ, ತನ್ನಷ್ಟು ತಾನೇ ಆ ಆ, ಏನೋ ಬಡ್ಕೊಳ್ತಾ ಇದೆ. ನಮ್ಮ ತುಟಿಗಳು ಅದುರ್ತಾ ಇದ್ದಾವೆ, ನಮ್ಮ ನಾಲಿಗೆ ನಮಗೆ ತಿಳಿಯದ ಹಾಗೆ ಮಾತಾಡ್ತದೆ ಅಲ್ವಾ? ನಮ್ಮ ಕಣ್ಣು, ನಾನೇನಾದ್ರೂ ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಡಿತಾ ಇದ್ದೀರಾ? ಇಲ್ಲ, ತನ್ನಷ್ಟು ತಾನೇ ಬಡ್ಕೊಳ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಪ್ರಯತ್ನವೇ ಇಲ್ಲದೆ ನಡೀತಾ ಇದೆ. ನಮ್ಮದೇ ವಸ್ತು, ನಮ್ಮದೇ ಅಂಗಾಂಗ ಅಲ್ವಾ? ನಾವೇನಾದ್ರೂ ಆರ್ಡರ್ ಮಾಡ್ತಾ ಇದೀವ, ನಾವು ತಿಂದ ಮೇಲೆ ನೀನು ಕರೆಕ್ಟ್ ಆಗಿ ಜೀರ್ಣ ಮಾಡು ಆರ್ಡರ್ ಮಾಡ್ತಾ ಇದೀವಿ? ಇಲ್ಲ, ಹೋಗ್ಲಿ, ಆರ್ಡರ್ ಮಾಡಿ ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯನೇ ಇಲ್ಲ. ಇದನ್ನ ನಮ್ಮೊಳಗೆ ಒಂದು ಶಕ್ತಿ ನಮ್ಮ ಕಂಟ್ರೋಲಿಗೆ ಸಿಗದೆ ತನ್ನ ಕೆಲಸವನ್ನು ತಾನು ನಿರಾತಂಕವಾಗಿ ಮಾಡ್ಕೊಂಡು ಬರ್ತಾ ಇದೆ. ಆ ಅಂತರ್ಶಕ್ತಿಗೆ ನಾವು ಶರಣಾಗಬೇಕು. ಆ ಅಂತರ್ಶಕ್ತಿಯನ್ನು ನಾವು ನಂಬಬೇಕು. ಏನದು ಅಂತರ್ಶಕ್ತಿ? ನಮ್ಮದೇ ಶಕ್ತಿ, ನಾವೇ ಸೃಷ್ಟಿಕರ್ತರು, ಅದೇ ಬ್ರಹ್ಮ. ಆ ಬ್ರಹ್ಮಶಕ್ತಿಯನ್ನ, ನಮ್ಮ ಆತ್ಮಶಕ್ತಿಯನ್ನು ನಾವು ಗಮನಿಸಿ ಅದಕ್ಕೆ ನಾವು ಶರಣಾದಿವಿ ಅಂತಾದ್ರೆ ಆಗ ನಮ್ಮ ಬದುಕು ನಾವು ಹೇಗೆ ಅನ್ಕೊಳ್ತೀವೋ ಹಾಗೆ ಇರ್ತದೆ. ಅಂದ್ರೆ ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಇಷ್ಟೆಲ್ಲ ಜನ್ಮ ತಗೊಳ್ಳುವ ಮೂಲ ಯಾರು? ನಾವೇ ಆಗಿದ್ದೇವೆ. ಈ ಜನ್ಮದಲ್ಲಿ ನಾವು ಇವತ್ತು ಒದ್ದಾಡ್ತಾ ಇದ್ದೀವಲ್ವಾ, ಕಷ್ಟ ಮಾಡ್ತಾ ಇದೀವಿ, ಹಾಗಾಗ್ತಾ ಇದೆ, ನಮ್ಗೆ ಹೀಗಾಗ್ತಾ ಇದೆ, ಇದೆಲ್ಲ ಯಾರು ಮಾಡ್ಕೊಂಡಿದ್ದು? ನಾವೇ ಮಾಡ್ಕೋಬೇಕು. ಮುಂದೂ ಕೂಡ ಇದನ್ನ ನಾವು ಹಿಂದಿನದ್ದನ್ನ ನಾವು ತೆಗೆದುಕೊಳ್ಳದೆ ಮುಂದಿನದ್ದನ್ನ ನಾವು ಸರಿಪಡಿಸಿಕೊಳ್ಳಿಲ್ಲ ಅಂತಾದ್ರೆ ಏನಾಗ್ತದೆ? ಮತ್ತೆ ಈ ಮಿಸ್ಟೇಕ್ಸ್ ಅನ್ನ, ಅಂದ್ರೆ ಇದನ್ನೇನು ನಾವು ಕ್ಯಾರಿ ಫಾರ್ವರ್ಡ್ ಆಗ್ತದೆ, ಅದು ಮತ್ತೆ ನಮಗೆ ಇನ್ನೊಂದು ಜನ್ಮವಾಗಿ ಬಂದು, ಜನ್ಮ ಬರುವುದರ ಉದ್ದೇಶವೇನು? ಹಿಂದಿನ ಜನ್ಮದ ಅತೃಪ್ತಿಯನ್ನ, ಅಸಮಾಧಾನವನ್ನ ಈ ಜನ್ಮದಲ್ಲಿ, ಅಥವಾ ಫುಲ್ಫಿಲ್ ಆಗದೆ ಏನು ಹಾಗೆ ಉಳ್ಕೊಳ್ತದ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಇನ್ನೊಂದು ಜನ್ಮವನ್ನು ತಗೊಂಡು ಬರ್ತದೆ. ಅದು ಯಾವ ಏನೋ ಇದು ಬೇಕಾದ್ರೂ ಅಸಮಾಧಾನ, ಅತೃಪ್ತಿ ಎಲ್ಲವೂ ಕೂಡ ಕಾರಣವಾಗಿರ್ತದೆ. ಹಾಗಾಗಿ ನಾವು ಯಾವುದನ್ನು ಕೂಡ ಹಚ್ಚಿಕೊಳ್ಳಬಾರದು. ಆದಷ್ಟು ಏನು ಆ, ಶುದ್ಧ ಮನಸ್ಸಿನಿಂದ ಬದುಕಿನ ಪ್ರತಿಯೊಂದನ್ನು ಕೂಡ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನ ತಂದುಕೊಳ್ಳಬೇಕು. ಸ್ವೀಕಾರ ಮಾಡ್ತಾ ನಡೆದ ಪ್ರತಿಯೊಂದು ಘಟನೆಯನ್ನು ಕೂಡ ನನ್ನ ಆತ್ಮಕ್ಕೆ ಒಂದು ಅನುಭವ, ಇದೆಲ್ಲವೂ ಕೂಡ ನನಗೆ ಯಾವ ಘಟನೆಯೂ ಕೂಡ ಅನಾವಶ್ಯಕವಾಗಿ ನಡೀತಾ ಇಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಕಾರಣ ನಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅನಾವಶ್ಯಕವಾಗಿ ಯಾರೂ ಸಿಗೋದಿಲ್ಲ, ಯಾರೂ ನಿಮ್ಮನ್ನು ದ್ವೇಷ ಮಾಡುವುದಿಲ್ಲ, ಅನವಶ್ಯಕವಾಗಿ ಯಾರೂ ನಿಮ್ಮನ್ನು ಟಾರ್ಗೆಟ್ ಮಾಡುವುದಿಲ್ಲ, ಅನವಶ್ಯಕವಾಗಿ ಯಾರೂ ನಿಮ್ಮನ್ನು ಬೈಯುವುದಿಲ್ಲ, ಅನವಶ್ಯಕವಾಗಿ ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ, ಅನವಶ್ಯಕವಾಗಿ ಯಾರೂ ನಿಮ್ಮನ್ನು ಗುರುತಿಸಿ ಬೆನ್ನು ತಟ್ಟುವುದಿಲ್ಲ, ಸಹಾಯ ಮಾಡುವುದಿಲ್ಲ. ಅದರ ಹಿಂದೆ ಒಂದು ಕಾರಣ ಅನ್ನುವುದು ಇದ್ದೇ ಇರ್ತದೆ. ಕಾರಣ ಇಲ್ಲದೆ ಈ ಜಗತ್ತಲ್ಲಿ ಯಾವುದು ಗತಿಸ್ತಾ ಇಲ್ಲ. ಇದನ್ನ ತಿಳಿದವನೇ ಬ್ರಹ್ಮಜ್ಞಾನಿ. ಏನು ನನಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಬೇಕು, ಆತ್ಮಜ್ಞಾನ ಪ್ರಾಪ್ತಿ? ಏನು ಆತ್ಮಜ್ಞಾನ? ನನ್ನ ಹಿಂದಿನ ಜನ್ಮಗಳನ್ನ ತಿಳ್ಕೊಳ್ಬೇಕು, ಈ ಜನ್ಮದ ಉದ್ದೇಶವನ್ನ ತಿಳ್ಕೊಳ್ಬೇಕು, ನಾನು ಏನು ಮಿಸ್ಟೇಕ್ಸ್ ಮಾಡಿದ್ದೇನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದೇ ಆತ್ಮಜ್ಞಾನ. ನನ್ನ ಆತ್ಮದ ಬಗ್ಗೆ ನಾನು ತಿಳ್ಕೊಳ್ಳೋದು ಬ್ರಹ್ಮಜ್ಞಾನ. ಇಷ್ಟೊತ್ತವರೆಗೂ ಹೇಳಿದ್ನಲ್ವ, ಅದೇ ಬ್ರಹ್ಮಜ್ಞಾನ.
ಅದನ್ನು ಮೀರಿದ ಶಕ್ತಿಗಳು ನಿಯಂತ್ರಣ ಮಾಡ್ತಾ ಇದ್ದಾವೆ. ಅದನ್ನ ನಾವು ಧ್ಯಾನದಲ್ಲಿ ಅನುಭವಪೂರ್ವಕವಾಗಿ ಪಡ್ಕೊಳ್ಳೋದು. ಇಷ್ಟೇ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಕರಗಿಸಿ ನೀವು ಮತ್ತು ಇದನ್ನೇ ತಪ್ಪು ಮಾಡಿದರೆ ಆ ಜ್ಞಾನ ಏನಕ್ಕೂ ಬರುವುದಿಲ್ಲ. ಹಾಗಾಗಿ ಏಕೆಂದ್ರೆ ರಾವಣನು ಕೂಡ ಮಹಾಪಂಡಿತ, ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಓದಿ ತಿಳಿದಂತಹ ಮಹಾಬ್ರಾಹ್ಮಣ. ಅಂತಿಂತ ಬ್ರಾಹ್ಮಣ ಅಲ್ಲ, ಮಹಾಬ್ರಾಹ್ಮಣ ರಾವಣ ಅಲ್ವಾ. ಆದ್ರೆ ಅವನನ್ನು ಯಾರು ನಾವು ಆದರ್ಶವಾಗಿ ತಗೊಳ್ಳೋದಿಲ್ಲ. ಮಹಾಜ್ಞಾನಿ ಹೌದು, ಆದರೆ ಕೆಲವು ಜೀವನ ಸೂಕ್ಷ್ಮಗಳು, ಆತ್ಮದ ಸೂಕ್ಷ್ಮಗಳು, ಆತ್ಮಜ್ಞಾನ ಬ್ರಹ್ಮಜ್ಞಾನದ ಕೆಲವು ಸೂಕ್ಷ್ಮಗಳನ್ನ ತಿಳಿಯದೇ ಹೋದಾಗ, ಅರಿಯದೇ ಹೋದಾಗ, ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಹೋದಾಗ, ಜ್ಞಾನ ಸಂಪಾದನೆ ಮಾಡುವುದು ಬೇರೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಬೇರೆ. ನಿಧಿಧ್ಯಾಸ ಅಂತ ಕರೀತಾರೆ. ನಿಧಿಧ್ಯಾಸ ಅಂದ್ರೆ ಅಳವಡಿಸಿಕೊಂಡು ಹಾಗೆ ಬದುಕುವುದು. ಗೀತೆಯಲ್ಲಿ ಕೊನೆಗೆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಕೊನೆಯ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ತಾನೆ, ಯಾರು ಇದನ್ನ ಫಾಲೋ ಮಾಡ್ತಾನೆ ಅವನು ನನಗೆ ಪರಮ ಪ್ರಿಯನಾದವನು. ಅತ್ಯಂತ ನೀನು ಏನು ಮಾಡಿದ್ರು ನನಗೆ ತೃಪ್ತಿ ಇಲ್ಲ, ಖುಷಿ ಸಿಗುವುದಿಲ್ಲ. ಯಾರು ಭಗವದ್ಗೀತೆಯನ್ನ ಓದಿ ತನ್ನ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ತಾನೆ ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಅವನ ಹಿಂದೆ ನಾನು ಯಾವಾಗಲೂ ಇರ್ತೇನೆ, ಅವನ ಹೆಜ್ಜೆಗಳನ್ನ ಅನುಸರಿಸಿ ನಾನು ನಡೀತೇನೆ. ಯಾರು ಇದನ್ನ ಓದಿಯೂ ಕೂಡ ಇದನ್ನ ಗಮನ ಮಾಡದೆ ನನಗೆ ಇಷ್ಟ ಬಂದ ಹಾಗೆ ಬದುಕ್ತಾನೆ, ಅವನು ನನ್ನ ದ್ರೋಹಿ ಅವನು, ಅಲ್ವಾ. ನೀವು ಒಬ್ಬ ಗುರುಗಳನ್ನ ಬಹಳ ಪ್ರೀತಿ ಮಾಡ್ತೀರಿ, ಬಹಳ ಇಷ್ಟ ನಮಗೆ, ಆದ್ರೆ ನಮಸ್ಕಾರ ಮಾಡ್ತೀರಿ, ಪಾದ ಪೂಜೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಆದ್ರೆ ಅವ್ರ ಮಾತು ಹೇಳಿದ ಮಾತು ಕೇಳೋಕೆ ರೆಡಿ ಇಲ್ಲ, ಅಲ್ವಾ. ಆಗ ಗುರುಗಳಿಗೆ ನೀವು ಇಷ್ಟ ಆಗ್ತೀರಾ? ಇಷ್ಟೆಲ್ಲಾ ಮಾಡ್ತೀಯಲ್ಲಪ್ಪ ನನಗೆ ಒಂದಾರ ನಾನು ಹೇಳಿದ್ದನ್ನು ಮಾಡಿದೀಯ ನೀವು, ಮತ್ತೂ ಅದನ್ನೇ ಮಾಡ್ತೀಯ, ಯಾಕೆ ಬರ್ತೀಯ ಇಲ್ಲಿ, ಮಕ ತೋರಿಸ್ಬೇಡ ಹೋಗಿ ನಿನಗೆ ಅಂತ ಬೈದು ಕಳಿಸ್ಬಿಡ್ತಾರೆ, ಅಲ್ವಾ. ಹಾಗೆ ಅಥವಾ ನಮ್ಮ ತಂದೆ ತಾಯಿನೇ, ಅದು ಯಾವುದೋ ಒಂದು ಸಾಧುಗೋಕಿಲ ಒಂದು ಸಿನಿಮಾ ಇದೆ ನೋಡಿ, ಅವನು ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ಅವರ ಅಪ್ಪ ಅಮ್ಮಗೆಲ್ಲ ಪಾದ ಪೂಜೆ ಮಾಡಿ ಹೋಗ್ತಾನೆ, ಆಫೀಸಿಗೆ ಹೋಗ್ತಾನೆ, ಸಂಜೆ ಬರೋದ್ರಾಗ ಫುಲ್ಲು ಕುಡ್ಕು ಬಂದು ಹೊಡೆದು ಹೊಡೆದು ಹೊರಗೆ ಹಾಕ್ತಾನೆ. ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾನೆ, ರಾತ್ರಿ ಬಂದು ಹೊಡೆದು ಹೊಡೆದು ಹೊರಗೆ ಹಾಕ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಏನಪ್ಪಾ ಇವನು ಭಕ್ತಿ, ಭಯ ಭಕ್ತಿ ಅಂತ ಹೇಳಿ ಅವ್ರು ಹೇಳ್ತಾರೆ, ತಡಿ ಸಂಜೆ ಆಗೋವರೆಗೂ ತಡಿ, ಗೊತ್ತಾಗ್ತದೆ ನಿಮಗೆ ಅವನು ಭಕ್ತಿ ಏನು ಅಂತ ಹೇಳಿ. ಹಾಗೆ ನಮ್ಮ ಭಕ್ತಿ ಹಾಗಾಗ್ಬಾರ್ದು, ತೋರಿಕೆಯ ಭಕ್ತಿ ಆಗ್ಬಾರ್ದು. ನಿಜವಾದ ಭಕ್ತಿ ಅಂದ್ರೆ ಹ್ಮ್, ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಮ್ಮ ಬದುಕನ್ನ ನಾವು ನಡೆಸಿದಾಗ ಅದು ನಿಜವಾಗ್ಲೂ ನಾವು ಅವರಿಗೆ ಸಲ್ಲಿಸುವಂತಹ ಒಂದು ಗೌರವ. ಆಗ ನಿಜವಾಗ್ಲೂ ನಮ್ಮ ಬದುಕು ಅನ್ನೋದು ಆ ಆತ್ಮಜ್ಞಾನ ಬ್ರಹ್ಮಜ್ಞಾನದ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತೀವಲ್ಲ, ಹಾಗಾಗ್ತದೆ. ಪ್ರತಿದಿನ ನಾವು ಕ್ಲಾಸಕ್ಕೆ ಹೇಳ್ತೀವಿ, ಆದ್ರೆ ಮತ್ತೂ ಹೊರಗಡೆ ಹೋಗಿ ಅದೇ ತಪ್ಪು ಮಾಡ್ತೀವಿ. ಏನ್ ತಪ್ಪು ಮಾಡೋದು? ಮತ್ತೆ ಅದನ್ನೇ ಗಾಸಿಪ್ ಮಾಡೋದು, ಇನ್ನೊಬ್ಬರನ್ನ ಹೇಳಿದ್ದನ್ನ ಸ್ವೀಕಾರ ಮಾಡದ ಸ್ಥಿತಿ, ವಾದ ಮಾಡುವುದು, ಅತೀ ಬುದ್ಧಿವಂತಿಕೆ ತೋರಿಸೋದು. ಆಧ್ಯಾತ್ಮದಲ್ಲಿ ಅತೀ ಬುದ್ಧಿವಂತಿಕೆಗೆ ಜಾಗ ಇಲ್ಲ. ಅಲ್ಲಿ ಏನಿದ್ರು ನಾವು ಅನುಭವಪೂರ್ವಕವಾಗಿ ಸಂಪಾದನೆ ಮಾಡಬೇಕು. ಕೆಲವೊಂದನ್ನ ಅನಿವಾರ್ಯವಾಗಿ ನಂಬಿಕೆಯ ಮೇಲೆ ಹೋಗಬೇಕಾಗ್ತದೆ, ಅಲ್ವಾ. ಆತ್ಮ ಎಲ್ಲಿದೆ ತೋರಿಸು ಅಂದ್ರೆ ಎಲ್ಲಿಂದ ತೋರ್ಸೋಣ? ಆತ್ಮ ಇದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂದ್ರೆ ಎಲ್ಲಿಂದ ತೋರ್ಸೋಣ? ಅದೊಂದು ನಂಬಿಕೆ ಅಷ್ಟೆ, ಅನುಭವಗಳ ಮೂಲಕ ಮಹಾತ್ಮರು ಹೇಳಿದ ನಂಬಿಕೆ. ಪೂರ್ವಜನ್ಮ ಇದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀವು ಮಾಡ್ತಾ ಇರೋದಿಲ್ಲ ಅದು ಸತ್ಯ ಅನ್ನೋದಕ್ಕೆ ಹೇಗೆ ಸೈಂಟಿಫಿಕ್ ಆಗಿ ನಮಗೇನು? ಡಾಕ್ಟರ್ ಅಷ್ಟೊಂದು ರಿಸರ್ಚ್ ಮಾಡಿದ್ರು ಕೂಡ, ಇಡೀ ದೇಹವನ್ನ ಜಾಲಾಡಿದ್ರು ಕೂಡ ಆತ್ಮ ಅನ್ನೋ ಒಂದು ಜಾಗ ಎಲ್ಲಿದೆ ಅನ್ನೋದನ್ನ ಕಂಡುಹಿಡಿಯಕ್ಕಾಗಲ್ಲ, ಅಲ್ಲ. ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಎಲ್ಲ ಕೊಟ್ಟಿರ್ತಾರೆ, ಅದೆಲ್ಲ ಬಡ್ಕೊಳ್ತಾ ಇರ್ತದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾಪ್ ಆಗ್ತದೆ. ಆ ಜೀವ ಅನ್ನೋದು ಎಲ್ಲಿದೆ ಗೊತ್ತಿಲ್ಲ. ಎಲ್ಲ ಮಾಡ್ತಾರೆ ಡಾಕ್ಟರ್, ಎಲ್ಲ ಡಾಕ್ಟರ್ ಮಾಡಿ ಮಾಡಿ ಆದ್ಮೇಲೆ ಲಾಸ್ಟ್ ಅವ್ರು ಏನ್ ಹೇಳ್ತಾರೆ ನೋಡಿ, ಗ್ಯಾರಂಟಿ ಕೊಡಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಸರ್ಜರಿ ಮಾಡುವಾಗಲೂ ಕೂಡ ಡಾಕ್ಟರ್ಸ್ ನಿಮ್ಮ ಹತ್ರ ಒಂದು ಸೈನ್ ತಗೊಳ್ತಾರೆ, ಒಂದು ಡಿಕ್ಲರೇಷನ್. ಏನು ಅಂತಂದ್ರೆ ಏನಾದ್ರೂ ಅದಕ್ಕೆ ನೀವೇ ಹೊಣೆ, ನಾವು ಹೊಣೆಗಾರರಲ್ಲ. ಅಂದ್ರೆ ಅವರು ಕೂಡ ಮಾಡೋದು ಒಂದು ಮೆಕ್ಯಾನಿಕಲ್ ಆಗಿ ಹೊರತು ಅದಕ್ಕೂ ಮೀರಿದ ಶಕ್ತಿ ಅವರಲ್ಲ, ಡಾಕ್ಟರ್ಸ್ ಅಲ್ಲ. ವಿಜ್ಞಾನ ಅನ್ನುವುದು ಈ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಇರುವುದನ್ನ ನಮಗೆ ತಿಳಿದಿಲ್ಲ, ಅದನ್ನ ತಿಳಿದುಕೊಳ್ತಾ ಇದ್ದೀವಿ, ಅದು ವಿಜ್ಞಾನ ನಮ್ಮ ಪ್ರಕಾರ. ಅಂದ್ರೆ ಇಲ್ಲದೆ ಇರುವುದನ್ನ ಸೃಷ್ಟಿ ಮಾಡ್ತಾ ಇಲ್ಲ ವಿಜ್ಞಾನ, ಇದ್ದಿದ್ದನ್ನ ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ.
ಹಾಗಂದ ಮಾತ್ರಕ್ಕೆ ಎಲ್ಲವನ್ನು ಕೂಡ ವಿಜ್ಞಾನಪೂರ್ವಕವಾಗಿ ತಿಳ್ಕೊಂಡು ನಾನು ಅದನ್ನ ಸಾಬೀತು ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದನ್ನು ನಾವು ನಂಬಿಕೆಯ ಮೇಲೆ ಹೋಗಬೇಕಾಗ್ತದೆ. ಮಹಾತ್ಮರು ಈಗಾಗಲೇ ಅವರ ಅನುಭವದ ಮೂಲಕ ಹೇಳಿದ್ದನ್ನ ನಾವು ವಿಶ್ವಾಸ ಇಟ್ಟು ನಂಬಿಕೆ ಮೇಲೆ ಹೋಗ್ಬೇಕಾಗ್ತದೆ. ಇಲ್ಲ, ನಾನು ಎಲ್ಲವನ್ನ ನನ್ನ ಅನುಭವದ ಮೇಲೆ ರಿಸರ್ಚ್ ಮಾಡಿ ನಾನು ಬರ್ತೀನಿ ಅಂದ್ರೆ ನೀನು ರಿಸರ್ಚ್ ಮಾಡ್ಕೊಂತ ಅಲ್ಲೇ ಇರು, ಮುಂದೆ ಹೋಗಲು ಹೋಗ್ತಾರೆ. ಅದರ ಅವಶ್ಯಕತೆ ಇಲ್ಲ ಅಲ್ವಾ? ಈಗಾಗಲೇ ದೊಡ್ಡವರು ಅದರ ಬಗ್ಗೆ ಹೇಳೇ ಆಗಿದೆ. ಅಲ್ಲ, ಆನಾಪಾನಸತಿ ಧ್ಯಾನನೇ ಯಾಕೆ ಶ್ರೇಷ್ಠ, ನಾನು ಇನ್ನೊಂದ್ಸಲ ರಿಸರ್ಚ್ ಮಾಡ್ತೇನೆ. ಅದನ್ನ ಆಲ್ರೆಡಿ ಮಾಡಿ ಆಗೈತಪ್ಪ, ನೀನು ಮಾಡಬೇಕಾಗಿರೋದ್ರ ಕಡೆ ಗಮನ ಕೊಡು. ಇಲ್ಲ, ನಾನು ಇನ್ನೊಂದ್ಸರಿ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ. ಆ ರಿಸರ್ಚ್ ಮಾಡಿ ನೀನು ಆ ಸತ್ಯ ಹುಡುಕೋದ್ರೊಳಗೆ ನಿನ್ನ ಜೀವನ ಮುಗಿದೋಗಿದ್ರಿ ಅಲ್ವಾ? ಹಾಗೆ ಈ ನಾವು ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆಯು ಕೂಡ ನಮ್ಮ ಅಜ್ಞಾನ, ನಮ್ಮ ಅಂಧಕಾರ, ನಮ್ಮ ಆ ಜನ್ಮದ ವ್ಯರ್ಥ ಸಾಧನೆಗೆ ಕಾರಣ ಆಗ್ತದೆ. ಹಾಗಾಗಿ ನಾವು ಕೆಲವೊಮ್ಮೆ ನಮ್ಮ ಅತಿಯಾದ ಆಲೋಚನೆ, ಅತಿಯಾದ ದುರಾಲೋಚನೆ, ನೆಗೆಟಿವ್ ಮನಸ್ಥಿತಿಗಳು, ನಾನು ಯಾಕೆ ಹಿಂಗೆ, ನಾನು ಯಾಕೆ ಹಿಂಗೆ, ನಾನು ಯಾಕೆ ಹಿಂಗೆ, ಎಲ್ಲರೂ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ಇದು ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ, ನಾವು ಅದನ್ನು ಬಯಸ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಯಾವಾಗಲೂ ನಮ್ಮ ಯದ್ಭಾವಂ ತದ್ಭವತಿ, ನಾವು ಹೇಗಿರಬೇಕು ಅನ್ನುವುದನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೀವಿ. ಹಾಗಾಗಿ ಬದುಕಿನಲ್ಲಿ ಸ್ವೀಕಾರದ ಮನಸ್ಥಿತಿಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಬದುಕನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ನಮ್ಮ ನಂಬಿಕೆಗಳೇ ನಮ್ಮ ಸುತ್ತಲೂ ಬೇಲಿಗಳನ್ನ ನಿರ್ಮಿಸ್ತಾ ಇದ್ದಾವೆ. ನಮ್ಮ ಆಲೋಚನೆಗಳೇ ನಮಗೆ ಮಿತಿಯನ್ನ ವಿಧಿಸ್ತಾ ಇದ್ದಾವೆ. ನಾವು ಎಷ್ಟು ವಿಸ್ತರಣೆ ಆಗಬೇಕೆಂದಿದ್ರೆ ಅಂತ ಅನ್ಕೊಂಡಿದ್ದೀವೋ ಅಷ್ಟು ಅಲ್ಲಿಯವರೆಗೂ ಕೂಡ ನಾವು ವಿಸ್ತಾರ ಆಗಲಿಕ್ಕೆ ಸಾಧ್ಯ ಸಾಧ್ಯ ಇದೆ. ನಾವು ಕೆಲವು ಪರಿಧಿಯಲ್ಲಿ ಬದುಕ್ತಾ ಇದ್ದೇವೆ. ನಾವು ಆ ಪರಿಧಿಯನ್ನು ದಾಟಿ ವಿಸ್ತಾರಗೊಳ್ಳಬೇಕಾಗಿದೆ. ಅಂದ್ರೆ ಈ ಬ್ರಹ್ಮಾಂಡದೊಂದಿಗೆ ನಾವು ಕನೆಕ್ಟ್ ಆಗಬೇಕಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ಏನ್ ಮಾಡ್ತಾರೆ, ಆಲೋಚನೆಗಳಿಗೆ ಭಯಪಡ್ತಾರೆ. ಅವು ಒಳ್ಳೇದಿದೆಯೋ ಇಲ್ವೋ, ಕೆಟ್ಟದಿಲ್ಲ ಇದೆಯೋ ಇಲ್ಲ, ಅಂದ್ರೆ ಒಳ್ಳೇದೋ ನಾನು ಮಾಡ್ತಾ ಇರೋ ಆಲೋಚನೆ ಸರಿ ಇದೆಯೋ ತಪ್ಪಿದೆಯೋ ಅನ್ನ ಅನ್ನ ಶೋಧಿಸೋದ್ರಲ್ಲೇ ಜೀವನ ಕಳೆಯೋರಿದ್ದಾರೆ. ಹಾಗಾಗಿ ಈ ತರದ ಅನುಕರಣೆಯಿಂದ ನಮ್ಮ ಅಂತರ್ಶಕ್ತಿಯನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನಾವು ಗ್ರಹಿಸಬೇಕು. ಹಾಗಾಗಿ ನಮ್ಮ ಗೆಲುವಿಗೆ, ಆಹ್ಲಾದಗಳಿಗೆ ಅಂದ್ರೆ ಸಂತೋಷಗಳಿಗೆ ನಾವೇ ಕಾರಣಕರ್ತರು. ನಮ್ಮ ಜೀವನದಲ್ಲಿ ಯಾವ ಸ್ಥಿತಿಯಲ್ಲೇ ನಾವು ಅಸಂತೃಪ್ತಿಯಾಗಿದ್ದೀವಿ ಅಂತ ಆದ್ರೆ ಅದನ್ನ ಬದಲಾಯಿಸಿಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲೇ ಇದೆ. ಹಾಗಾಗಿ ಯಾರನ್ನೂ ನಾವು ಆಶ್ರಯಿಸುವ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವೇ ತಯಾರು ಮಾಡಿಕೊಳ್ಳಬಹುದು. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಉದರೇದಾತ್ಮಾನಾತ್ಮಾನ, ನಿನ್ನ ಆತ್ಮದ ಉದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕು, ಬೇರೆಯವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮನ್ನ ನೀವಾಗಿ ಗುರುತಿಸಿಕೊಳ್ಳುವುದು ಇದು ಎಷ್ಟು ಸರಳವಾದ ಮಾರ್ಗ, ಮತ್ತೆ ಇದರಿಂದ ಎಷ್ಟು ಶಾಶ್ವತವಾದ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನಮ್ಮ ಆತ್ಮದ ಉದ್ಧಾರವನ್ನ ನಾವೇ ಮಾಡ್ಕೊಳ್ಬೇಕು. ಆಗ ಏನಾಗ್ತೀವಿ, ಪ್ರತಿಯೊಬ್ಬರೂ ಕೂಡ ಒಬ್ಬ ಪತ್ರಿಜಿಯಾಗಿ ಬದಲಾಗ್ತೀವಿ. ಬುದ್ಧ ಏನು ಬಯಸಿದ್ದಾನೆ ಅಂತ ಗೊತ್ತಾ? ಬುದ್ಧನ ಕೊನೆಯ ಮಾತು ಏನು ಗೊತ್ತಾ? ನಾನು ಏನು ಬಯಸ್ತಾ ಇದ್ದೀನಿ ಈ ಬ್ರಹ್ಮಾಂಡದಿಂದ, ಈ ಭೂಮಿಯಿಂದ ಅಂತಂದ್ರೆ ನನ್ನಂತೆಯೇ ಎಲ್ಲರೂ ಆಗಬೇಕು. ನಾನು ಹೇಗೆ ಬುದ್ಧನಾಗಿದ್ದೀನೋ ಹಾಗೆ ಎಲ್ಲರೂ ಬುದ್ಧರಾಗಬೇಕು. ಇದೇ ಬುದ್ಧನ ಆಶ್ರಯ. ಹಾಗಾಗಿ ಅದಕ್ಕೆ ಬುದ್ಧ ಏನ್ ಹೇಳಿದ್ದಾನೆ ಗೊತ್ತು? ಯಾರೋ ಒಬ್ಬ ಬಂದು ಕೇಳಿದಂತೆ ಶಿಷ್ಯ, ಬುದ್ಧ ನೀನು ದೇವರು ನೋಡಿದ್ದೀಯಾ? ದೇವರಿದ್ದಾನ? ದೇವ್ರು ನೋಡಿದ್ದೀಯಾ? ಅದಕ್ಕೆ ಬುದ್ಧ ಹೇಳಿದ, ದೇವರಿಲ್ಲ, ದೇವರು ನಾನು ನೋಡೂ ಇಲ್ಲ, ದೇವರು ಇಲ್ಲ ಅಂತ ಹೇಳಿದ. ಇದೇನಿದು, ಹೀಗೆ ಹೀಗೆ ಹೇಳ್ತಾ ಇದ್ದಾನಲ್ವ. ಇನ್ನೊಬ್ಬ ಶಿಷ್ಯ ಬಂದ, ಅವನು ಕೇಳಿದ, ಬೆಳಿಗ್ಗೆ ಬಂದ ಒಬ್ಬ ಕೇಳಿದ, ಅವನಿಗೆ ಇಲ್ಲ, ದೇವರು ಅನ್ನೋ ಕಾನ್ಸೆಪ್ಟೇ ಇಲ್ಲ, ದೇವರಿಲ್ಲ, ನಾ ದೇವ್ರು ನೋಡೂ ಇಲ್ಲ ಅಂತ ಹೇಳಿದ ಬುದ್ಧ. ಸಂಜೆ ಒಬ್ಬ ಬಂದ, ಅವನು ಕೇಳಿದ, ಬುದ್ಧ ದೇವರಿದ್ದಾನ? ನೀನ್ ದೇವ್ರು ನೋಡಿದೀಯಾ? ಬುದ್ಧ ಹೇಳಿದ, ಹೌದು, ದೇವರಿದ್ದಾನೆ, ದೇವ್ರು ನಾನು ನೋಡಿದ್ದೀನಿ, ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ವರ್ಣನೆ ಮಾಡಿದ್ವಿ. ಅಲ್ಲಿಯೋ ಶಿಷ್ಯರಿಗೆಲ್ಲ ಆಶ್ಚರ್ಯ, ಇದೇನಿದು ಇವನಿಗೆ, ಬುದ್ಧನಿಗೆ ಕನ್ಫ್ಯೂಸ್ ಆಗಿದೆಯಲ್ವ. ಬೆಳಿಗ್ಗೆ ನೋಡಿದ್ರೆ ಯಾರೋ ಒಬ್ಬ ಬಂದ, ಅವನಿಗೆ ದೇವರೇ ಇಲ್ಲ ಅಂತ ಹೇಳಿ ಕಳಿಸಿದ. ಈಗ ಒಬ್ಬ ಬಂದ, ದೇವರಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಏನಿದು ಕತೆ ಅಂತಂದ್ರೆ, ಆಗ ಬುದ್ಧನನ್ನ ಕೇಳಿದಾಗ ಬುದ್ಧ ಹೇಳಿದಂತೆ, ಬೆಳಿಗ್ಗೆ ಬಂದಿದ್ನಲ್ವಾ,
ಅವ ದೇವ್ರಿದ್ದಾನೆ ಅನ್ನೋ ನಂಬಿಕೆ ಇಟ್ಕೊಂಡವನು. ಆದ್ರೂ ಅವನಿಗೆ ಗ್ಯಾರಂಟಿ ಇಲ್ಲ ದೇವ್ರಿದ್ದಾನೋ ಇಲ್ಲ. ಒಂದ್ಸರಿ ಬುದ್ಧನ ಹತ್ರ ಕ್ಲಾರಿಟಿ ತಗೊಳ್ಳೋಣ ಅಂತ ಬಂದಿದ್ದಾನೆ. ಅದಕ್ಕೆ ಬುದ್ಧ ಹೇಳ್ಬಿಟ್ಟ, ದೇವ್ರು ಇಲ್ಲೇ ಇಲ್ಲ ಅಂತ. ಅವ ಈಗ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ತನ್ನೊಳಗೆ ಅದನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಇವನೇನ್ ಬುದ್ಧ ಹಿಂಗ್ ಹೇಳ್ಬಿಟ್ನಲ್ವಾ, ನೋಡ್ರ ದೇವ್ರು ಇದಾನ ಇಲ್ಲೋ, ಅದನ್ನ ನಾನು ಸಾಬೀತ್ ಮಾಡ್ಲೇಬೇಕು ಅಂತ ತನ್ನೊಳಗೆ ತನ್ನನ್ನ ಆ ದೇವರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ, ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ರಿಸರ್ಚ್ ಮಾಡ್ಲಿಕ್ಕೆ ಅದರಲ್ಲಿ ಅವನ ಯಶಸ್ಸು ಹೊಂದಿದ, ಆಗ ಅವನೊಬ್ಬ ಬುದ್ಧನಾಗ್ತಾನೆ. ಬುದ್ಧ ಮಾಡಿದ್ದು ಅದನ್ನೇ, ಎಲ್ಲರನ್ನ ಹುಡುಕಿ 8 ವರ್ಷ ತಿರುಗಿ 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 ಎಲ್ಲರ ಉಪದೇಶ, ಎಲ್ಲ ಜ್ಞಾನ ಸಂಪಾದನೆ ಮಾಡಿ ಎಲ್ಲರನ್ನೂ ಕೇಳಿ ತಿಳಿದ. ಆದ್ರೆ ಅವನಿಗೆ ಒಳಗಿಂದ ತೃಪ್ತಿ ಸಿಗಲಿಲ್ಲ. ನಿಜವಾಗ್ಲೂ ತಾನು ಏನು ಬಯಸ್ತಾ ಇದ್ದೀನಿ, ತಾನು ಯಾವ ಸ್ಥಿತಿಯನ್ನು ಹೊಂದಬೇಕಾಗಿದ್ದೀನಿ, ಅದ್ಯಾವುದು ಸಿಗಲಿಲ್ಲ. ಕೊನೆಗೆ ಇದನ್ನ ನನ್ನೊಳಗೆ ನಾನೇ ಕಂಡುಕೊಳ್ಬೇಕು, ಬೇರೆಯವರನ್ನ ಆಶ್ರಯಿಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ ಬೋಧಿ ವೃಕ್ಷದ ಕೆಳಗೆ ತಾನು ಶಪಥ ಮಾಡಿ ಕುಳಿತ. ನನಗೆ ಜ್ಞಾನೋದಯ ಆಗುವವರೆಗೂ, ಆತ್ಮಜ್ಞಾನ ಬ್ರಹ್ಮಜ್ಞಾನ ಸಿಗುವವರೆಗೂ, ನಾನು ನಿರ್ವಾಣ ಅಂದ್ರೆ ಮೋಕ್ಷ ಹೊಂದುವವರೆಗೂ ಈ ಬೋಧಿ ವೃಕ್ಷದಿಂದ, ಅರಳಿ ವೃಕ್ಷದಿಂದ ನಾನು ಎದ್ದೇಳೋದಿಲ್ಲ ಅಂತ ಹೇಳಿ ಕೂತ. ಹಗಲು ರಾತ್ರಿ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ನಿರಂತರವಾಗಿ 48 ದಿನಗಳ ಕಾಲ. 48 ದಿನ ಅಂತ ಸಂಕಲ್ಪ ಮಾಡಿ ಕೂರ್ಲಿಲ್ಲ, ಸುಮ್ಮನೆ ಕೂತ. ಆಗುವವರೆಗೂ ಹೇಳೋದಿಲ್ಲ ಅಂತ. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಹೀಗೆ ದಿನಗಳು ಕಳೆದ ಹಾಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಶುರುವಾಯಿತು. ಏನು ಬ್ರಹ್ಮಜ್ಞಾನ? ಅವನ ಹಿಂದಿನ ಜನ್ಮಗಳೆಲ್ಲ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ. ಹೀಗೆ ಒಟ್ಟು 500 ಜನ್ಮಗಳನ್ನ ನೋಡ್ಕೊಂಡ ಬುದ್ಧ. ಆಗ ಸಂಪೂರ್ಣವಾಗಿ ನನ್ನ ಇಡೀ ಜಾತಕ, ಅವನ ಪೂರ್ತಿ ಜಾತಕ ಅವನಿಗೆ ಮುಂದೆ ಬಂತು. ಏನಾಗಿದೆ ಮಿಸ್ಟೇಕ್ಸ್, ಆ ಎಲ್ಲ ಹಿಂದೆ ಹೋಗಿ ನೋಡ್ಕೊಂಡು ಅಲ್ಲೆಲ್ಲ ಏನೇನು ಮಿಸ್ಟೇಕ್ ಆಗಿದೆ, ಅವನೇನು ಕರ್ಮಗಳಿದೆ, ಅದನ್ನೆಲ್ಲ ಅವನು ಕ್ಲಿಯರ್ ಮಾಡ್ಕೊಂತ ಬಂದ. ಅದನ್ನೆಲ್ಲ ಅಲ್ಲೇ ಹೇಗೆ ನಾವು ಕ್ಷಮಾಪಣೆ ಕೇಳೋದು, ಅದನ್ನಲ್ಲೇ ಬ್ಲಾಕೇಜ್ಗಳನ್ನ ಬಿಡ್ತಾ ಬರೋದು, ಹಾಗೆ ಬುದ್ಧ ತನ್ನ ಪೂರ್ತಿ ಅದನ್ನೆಲ್ಲ ಬಿಟ್ಕೋಂತ ಬಂದ. ಕೊನೆಗೆ ಯಾಗ ಸಂಪೂರ್ಣವಾಗಿ ಬಂದು ಈ ಜನ್ಮದ ಉದ್ದೇಶ ಏನಿದೆ ಅನ್ನುವುದನ್ನು ತಿಳ್ಕೊಂಡು, ಆಗ ತನ್ನೊಳಗೆ ಆ ಜ್ಞಾನ, ಬ್ರಹ್ಮಜ್ಞಾನ ಅನ್ನೋದು ಪ್ರಾಪ್ತವಾಯಿತು. ಅದು ತನ್ನೊಳಗೆ ಪ್ರಕಟವಾಯಿತು. ಆಗ ನಾನೇ ಬ್ರಹ್ಮನಾಗಿದ್ದೇನೆ, ನಾನೇ ಆ ವಿಶ್ವಮೂಲ ಚೈತನ್ಯ ಶಕ್ತಿಯ ಪರಮಾತ್ಮ ಶಕ್ತಿಯ ಮೂಲನಾಗಿದ್ದೇನೆ, ಹಾಗಾಗಿ ನಾನು ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ ಅನ್ನುವ ಅರಿವು ಅವನೊಳಗೆ ಪ್ರಾಪ್ತವಾಯಿತು. ಆಗ 48ನೇ ದಿನ ಕಂಪ್ಲೀಟ್ ಆಗಿತ್ತು ಅಲ್ವಾ. ಹಗಲು ರಾತ್ರಿ ನಾವು 3 ದಿನ ಬ್ಲೈಂಡ್ ಫೋಲ್ಡ್ ಮಾಡ್ಲಿಕ್ಕೆ ಒದ್ದಾಡ್ತೀವಿ, ಅವನು 48 ದಿನ ಕೂತಿದ್ದಾನೆ ಬುದ್ಧ. ಅರ್ಥ ಆಯ್ತಿಲ್ಲ. 3 ದಿನಕ್ಕೆ ಒದ್ದಾಡ್ತೀವಿ, 48 ದಿನ ನಿದ್ದೆ ಇಲ್ಲ, ಊಟ ಇಲ್ಲ. ಆಗ ಒಬ್ಬ ಸುಜಾತ ಅನ್ನುವ ಹೆಣ್ಣು ಮಗಳು ಬಂದು ಆಯಸವನ್ನ ಕೊಡ್ತಾಳೆ. ನಂತರ ಮುಂದೆ ಹೋಗಿ ಸಾರನಾಥದಲ್ಲಿ ತನ್ನ ಜ್ಞಾನವನ್ನ ಮೊದಲ ಬಾರಿಗೆ ಎಲ್ಲರಿಗೂ ಉಪದೇಶವನ್ನು ಕೊಡ್ತಾನೆ. ತನ್ನೆಲ್ಲ ಶಿಷ್ಯಂದರಿಗೆ, ಎಷ್ಟು 9 ಜನ ಏನೋ ಶಿಷ್ಯಂದರಿಗೆ, ಅವರು ಬುದ್ಧನ ಮೊದಲ ಶಿಷ್ಯಂದರು. ಆಗ ಅವನು ನಿರ್ವಾಣದಿಂದ ಏನನ್ನ ಪಡೆದ? ಬೋಧಿಸತ್ವನಾದ. ಬುದ್ಧನಾಗಲಿಲ್ಲ, ಬೋಧಿಸತ್ವನಾದ. ಆಗ ಬೋಧಿಸತ್ವನ ಕೆಲಸ ಯಾವುದು? ಎಲ್ಲರೂ ನಿರ್ವಾಣ ಹೊಂದಿದ ತಕ್ಷಣ ಏನಾಗ್ತಾರೆ? ಬೋಧಿಸತ್ವರಾಗ್ತಾರೆ. ಬೋಧಿಸತ್ವ ಆಗೋದು ಬುದ್ಧರಾಗೋಲ್ಲ ಒಂದೇ ಸಾರಿ. ಬೋಧಿಸತ್ವ ಅನ್ನೋದು ಮೊದಲ ಹಂತ. ಬೋಧಿಸತ್ವ ಆದ ಕೂಡಲೇ ನಿರ್ವಾಣ ಅನ್ನೋದೇನು? ದುಃಖರಾಹಿತ್ಯ ಸ್ಥಿತಿ. ಅವನು ಎಲ್ಲ ಕರ್ಮಗಳನ್ನ ಕಳ್ಕೊಂಡವನಾಗಿ, ತನ್ನೆಲ್ಲ ಜನ್ಮಗಳನ್ನ ನೋಡಿಕೊಂಡವನಾಗಿ, ಆ ಯಾವ ಜನ್ಮದ ಏನು ಬ್ಲಾಕೇಜಸ್ ಏನು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿದೆ, ಏನು ಇಲ್ಲ, ನಾನು ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ, ಈ ಜನ್ಮದ ಉದ್ದೇಶ ಗೊತ್ತಾಗಿದೆ. ಅವನು ನಿರ್ವಾಣವನ್ನು ಹೊಂದಿದ ಸ್ಥಿತಿ. ಅವನಿಗೆ ಆ ದುಃಖ ಇಲ್ಲ, ಹಿಂದಿನದೆಲ್ಲ ತಿಳ್ಕೊಂಡಿದ್ದಾನೆ, ಅನುಭವ ಆಗಿದೆ, ನಾನು ಏನ್ ಮಿಸ್ಟೇಕ್ಸ್ ಮಾಡಿದ್ದೇನೆ ಎಲ್ಲ ಅವನ ತಲೆ ಮುಂದೆ ಇದೆ, ಜ್ಞಾನ ಸಂಪಾದನೆ ಮಾಡಿದ್ದಾನೆ. ಮತ್ತೆ ಎಲ್ಲವನ್ನ ಬದುಕಿನಲ್ಲಿ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ಹೊಂದಿದ್ದಾನೆ. ಎಲ್ಲವನ್ನು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಎಲ್ಲರನ್ನು ಆತ್ಮದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಎಲ್ಲವೂ ಒಂದು ಆತ್ಮ, ಬೇರೆ ಇನ್ನೇನು ಅಲ್ಲ. ಅವನು ನಿರ್ವಾಣವನ್ನು ಹೊಂದಿದವನು. ಆಗ ಅವನ ಧರ್ಮ, ಅವನು ಮಾಡಬೇಕಾದದ್ದೇನು? ಬೋಧಿಸತ್ವನಾಗಿದ್ದಾನೆ. ಬೋಧಿಸತ್ವ ಮಾಡುವ ಕೆಲಸವನ್ನು ಮಾಡಬೇಕು. ಏನು ಬೋಧಿಸತ್ವ ಮಾಡೋದು? ಬೋಧಿಸತ್ವ ಅಂತಂದ್ರೆ ಧ್ಯಾನ ಪ್ರಚಾರ ಮಾಡಬೇಕು. ಅಂದ್ರೆ ಅವನು ಕರ್ಮದಿಂದ ಮುಕ್ತನಾಗಿದ್ದಾನೆ, ಆದರೆ ಜನ್ಮದಿಂದ ಮುಕ್ತನಾಗಿಲ್ಲ. ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಿಲ್ಲ, ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿದ್ದಾನೆ. ಜನ್ಮರಾಹಿತ್ಯ ಅಂದ್ರೆ ಮತ್ತೆ ಹುಟ್ಟಿ ಬರದ ಸ್ಥಿತಿಯನ್ನು ತಲುಪಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಈ ಜಗತ್ತಿನ ಋಣವನ್ನ ಕಳ್ಕೊಳ್ಬೇಕು. ಏನು ಋಣ? ಅದನ್ನೇ ನಾವು ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ?
ಪಿತೃ ಋಣ ಅಲ್ವಾ, ಋಷಿ ಋಣ, ದೈವ ಋಣ, ಈ ಋಣಗಳು ಇರ್ತದೆ. ಆ ಋಣಗಳನ್ನು ನಾವು ಕಳ್ಕೊಳ್ಬೇಕು. ಆ ಋಣಗಳನ್ನು ಕಳ್ಕೊಳ್ಳಿಕ್ಕೆ ಇರುವ ಮಾರ್ಗ ಯಾವುದು, ಹೇಗೆ ಕಳ್ಕೊಳ್ಳೋದು? ಹಿಂದೆ ಋಷಿಮುನಿಗಳೆಲ್ಲ ಏನ್ ಮಾಡಿದ್ರು, ಬುದ್ಧ ಏನು ಮಾಡಿದ, ಅದನ್ನೇ ನಾವು ಮಾಡಬೇಕು. ಏನ್ ಮಾಡಬೇಕು? ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಮುಖ್ಯವಾಗಿ ಧ್ಯಾನ ಪ್ರಚಾರ ಮಾಡಬೇಕು. ಧ್ಯಾನ ಅಂತೂ ಮಾಡೇ ಮಾಡ್ತೀವಲ್ಲ, ಧ್ಯಾನ ಪ್ರಚಾರ ಮಾಡಬೇಕು. ಸಜ್ಜನ ಸಾಂಗತ್ಯ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಮತ್ತೆ ಸಂತೋಷದ ಜೀವನವನ್ನ ಮಾಡಬೇಕು. ಇದು ಒಬ್ಬ ಬೋಧಿಸತ್ವ ಮಾಡಬೇಕಾದಂತಹ ಕೆಲಸ. ಶಿಷ್ಯರನ್ನ ಸಂಪಾದನೆ ಮಾಡಬಾರ್ದು. ಮತ್ತೆ ತನ್ನಂತೆಯೇ ಮಾಸ್ಟರ್ಗಳನ್ನ ಸೃಷ್ಟಿ ಮಾಡಬೇಕು, ತನ್ನಂತೆಯೇ ಗುರುಗಳನ್ನ ಸೃಷ್ಟಿ ಮಾಡಬೇಕು, ಫಾಲೋವರ್ಸ್ ಅನ್ನಲ್ಲ. ಯಾಕೆಂದ್ರೆ ಆತ್ಮಗಳನ್ನ ಸೃಷ್ಟಿ ಮಾಡಬೇಕು. ಅಂದ್ರೆ ಆ ಆತ್ಮಗಳು ಗುರುಗಳ ಹಾಗೆ, ಅಂದ್ರೆ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ, ಅಂದ್ರೆ ಮಾನವನಿಂದ ಮಾಧವನಾಗ್ಲಿಕ್ಕೆ ಇರುವ ಮಾರ್ಗವನ್ನ ನಾವು ಅವರಿಗೆ ಹೇಳ್ಕೊಡ್ಬೇಕು. ಹಾಗೆ ಸಾವಿರಾರು ಲಕ್ಷಾಂತರ ಜನರನ್ನ ಆ ಆತ್ಮದ ದಾರಿ ಮಾನವನಿಂದ ಮಾಧವನೆಡೆಗೆ ಆ ಮಾರ್ಗಕ್ಕೆ ನಾವು ಅವರನ್ನ ಕರ್ಕೊಂಡು ಬರಬೇಕು. ಆಗ ಅವನು ಬೋಧಿಸತ್ವನಾಗಿ ಆಗಿದ್ದ. ಆ ನಂತರ ಏನಾದ, ಧ್ಯಾನ ಪ್ರಚಾರದ ನಂತರ ಏನಾದ, ಬುದ್ಧನಾದ. ಬುದ್ಧನಾಗೋದು ಯಾವಾಗ? ಜನ್ಮರಾಹಿತ್ಯ ಸ್ಥಿತಿಯನ್ನ ತಲುಪಿದಾಗ, ಮಹಾಪರಿನಿರ್ವಾಣ ಅಂತ ಕರಿತೀವಿ. ಮಹಾಪರಿನಿರ್ವಾಣ. ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದಿದ. ಪತ್ರಿಜಿಯವರು ಮಹಾಪರಿನಿರ್ವಾಣವನ್ನು ಹೊಂದಿದ್ರು. ಏನು ಮಹಾಪರಿನಿರ್ವಾಣ? ದುಃಖರಾಹಿತ್ಯ ಸ್ಥಿತಿಯನ್ನು ದಾಟಿದರು, ಜನ್ಮರಾಹಿತ್ಯ ಸ್ಥಿತಿಯನ್ನು ದಾಟಿದರು. ಮತ್ತೆ ಎಂದು ಈ ಭೂಮಿಯ ಮೇಲೆ ಅವರು ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಕಳ್ಕೊಂಡು ಪೂರ್ಣಾತ್ಮ ಸ್ಥಿತಿಯನ್ನು ತಲುಪಿದರು. ಪೂರ್ಣಾತ್ಮ ಸೃಷ್ಟಿಕರ್ತ ಸ್ಥಿತಿ. ಇದು ಒಂದು ಆತ್ಮ ಹಂತ ಹಂತವಾಗಿ ಬೆಳೆದು ಹೋಗುವಂತಹ ಸ್ಥಿತಿ. ಇದನ್ನ ನಾವು ನಮ್ಮ ಪ್ರಯತ್ನದಿಂದಲೇ ನಾವು ಮಾಡಬೇಕೆ ಹೊರತು ಯಾರೋ ಬಂದು ನಮ್ಮನ್ನು ತಳ್ಳಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅದೇ ಅದರ ಅರ್ಥವೇ ಉದರೇದಾತ್ಮಾನಾತ್ಮಾನ. ಎಲ್ಲರೂ ನಮಗೆ ಸಹಾಯಕರು, ಸಹಾಯ ಮಾಡುವವರು, ಮಾರ್ಗದರ್ಶಕರು, ಗುರುಗಳು, ಮಾಸ್ಟರ್ಸ್ ಅಷ್ಟೇ ಹೊರತು ಮತ್ತಿನ್ನೇನೂ ಅಲ್ಲ, ಅಲ್ವಾ? ಹಾಗಾಗಿ ಕೃಷ್ಣನಿದ್ದ ಕಾಲದಲ್ಲೂ ಕೂಡ, ಕೃಷ್ಣನ ಜೊತೆಗೆ ಒಡನಾಟದಲ್ಲಿದ್ದವರು ಕೂಡ ನರಕಕ್ಕೆ ಹೋಗೋರು ನರಕಕ್ಕೆ ಹೋದ್ರು, ಸ್ವರ್ಗಕ್ಕೆ ಹೋಗೋರು ಸ್ವರ್ಗಕ್ಕೆ ಹೋದರು, ಕಷ್ಟಪಡೋರು ಕಷ್ಟಪಟ್ಟರು, ದುಃಖ ಪಡೋರು ಸುಖ ಪಡೋರು ಸುಖ, ಹೀಗೆ ಪ್ರತಿಯೊಂದು ಎಲ್ಲ ಕಾಲಘಟ್ಟದಲ್ಲೂ ಎಲ್ಲರೂ ಇದ್ದರು. ಹಾಗಾಗಿ ನಾವು ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು, ಸಾಧನೆ ಮಾಡಬೇಕು. ಅದಕ್ಕೆ ಅವಕಾಶ ಸಿಕ್ಕಾಗ, ಭಗವಂತ ನಮಗೆ ಅವಕಾಶ ಕೊಟ್ಟಾಗ ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಬೇಕು. ಮಧ್ಯಮ ಮಾರ್ಗದಲ್ಲಿರಬೇಕು. ಬದುಕಿನ ಅರ್ಧ ಭಾಗವನ್ನ ನಮ್ಮ ಸಾಂಸಾರಿಕ ಜೀವನಕ್ಕೆ ನಾವು ಮೀಸಲಾಗಿಟ್ರೆ, ಇನ್ನೂ ಅರ್ಧ ಭಾಗವನ್ನ ನಮ್ಮ ಆತ್ಮದ ಉದ್ಧಾರಕ್ಕಾಗಿ, ಅಲ್ವಾ? ಇಡೀ ಜೀವನ ಏನ್ ಮಾಡ್ತೀವಿ ನಾವು? ಹೊಟ್ಟೆಪಾಡು ಅಂತ ಬದುಕ್ತೀವಿ. ಆತ್ಮದ ಪಾಡು ಅಂತ ಬದುಕುವುದನ್ನು ಕೂಡ ಅಭ್ಯಾಸ ಮಾಡಬೇಕು, ಅಲ್ವಾ? ಹೊಟ್ಟೆಪಾಡಿಗಾಗಿ ಅಂತಲೇ ಎಲ್ಲ ಮಾಡೋದು. ಯಾರನ್ನ ಕೇಳಿದ್ರು ಎಲ್ಲ ಮಾಡ್ತಾ ಇರೋದು ಏನಕ್ಕಾಗಿ? ಹೊಟ್ಟೆಗಾಗಿ, ಗೀಳು ಬಟ್ಟೆಗಾಗಿ, ನಮ್ಮ ಹೊಟ್ಟೆಗಾಗಿ, ಮನೆಯಲ್ಲಿರೋರ ಹೊಟ್ಟೆಗಾಗಿ. ಆದ್ರೆ ನನ್ನೊಳಗೆ ಇರುವ ಆತ್ಮದ ಹೊಟ್ಟೆಗಾಗಿ ಅಂತ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವಿ? ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹುಷಾರಿಲ್ಲ, ಇವ್ರು ಹುಷಾರಿಲ್ಲ, ಅವ್ರಿಗೆ ಹಂಗಾಗಿದೆ, ಇವ್ರಿಗೆ ಹಂಗಾಗಿದೆ. ಮನೇಲಿರೋ ಎಲ್ಲ ಚಿಂತನೆಗಳನ್ನು ಚಿಂತೆ ಮಾಡ್ತಾ ಇದ್ದೀವಿ. ನನ್ನ ಆತ್ಮ ಎಷ್ಟು ಬೆಳೀತಾ ಇದೆ, ಎಷ್ಟು ಕೊರಗ್ತಾ ಇದೆ, ಆ ಆತ್ಮಕ್ಕೆ ದಿನನಿತ್ಯ ನಾನು ಎಷ್ಟು ಕೊಡ್ತಾ ಇದ್ದೀನಿ, ಊಟ ಎಷ್ಟು ಕೊಡ್ತಾ ಇದ್ದೀನಿ, ಜ್ಞಾನ ಎಷ್ಟು ಕೊಡ್ತಾ ಇದ್ದೀನಿ, ದಿನದಿಂದ ದಿನಕ್ಕೆ ಎಷ್ಟು ಆತ್ಮ ಬೆಳೀತಾ ಇದೆ. ಒಂದು ದಿನ ಆದ್ರೂ ನಾವು ಯೋಚನೆ ಮಾಡಿದ್ದೀವ? ಒಳಗಡೆಯಿಂದಲೇ ಅದು ಆತ್ಮ ಕೊರಗ್ತಾ ಇದೆ. ನಿಜವಾದ ಆತ್ಮ ಹಂತಕರು ನಾವೇ. ನಮ್ಮ ಆತ್ಮದ ಹಂತಕರು ಯಾರು? ನಾವೇ. ನಮ್ಮ ಆತ್ಮವನ್ನು ನಿತ್ಯ ನಾವು ಸಾಯಿಸ್ತಾ ಇದ್ದೇವೆ. ಪಾಪ, ಪಾಪ ಅದು. ಹಾಗಾಗಿ ನಮ್ಮ ಆತ್ಮಕ್ಕೆ ಏನು ಬೇಕಾಗಿದೆಯೋ ಅದನ್ನು ಕೊಡುವುದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಹಾಗಾಗಿ ಮಧ್ಯಮ ಮಾರ್ಗದಲ್ಲಿ ಜೀವಿಸಬೇಕು. ಮಧ್ಯಮ ಮಾರ್ಗ ಅಂತಂದ್ರೆ ಏನು? ಅರ್ಧ ಬದುಕು ಅಂತಂದ್ರೆ 50 ವರ್ಷದವರೆಗೂ ಚೆನ್ನಾಗಿ ಎಂಜಾಯ್ ಮಾಡೋದು, 50 ವರ್ಷದ ಮೇಲೆ ಅಧ್ಯಾತ್ಮ. ಹಾಗಲ್ಲ. ನಮಗೆ ನಮಗೆ ಬುದ್ಧಿ ಬೆಳವಣಿಗೆ ಬಂದಾಗಿನಿಂದಲೇ ನಮ್ಮ ಆತ್ಮದನ್ನ ಉದ್ಧಾರ ಮಾಡಿಕೊಳ್ಳುವ, ಅಂದ್ರೆ
ಆಧ್ಯಾತ್ಮ ಸಾಧನೆ ಎನ್ನುವುದು ಕೂಡ ಶುರುವಾಗಬೇಕು. ಅದರ ಜೊತೆಗೆ ಲೌಕಿಕ ಬದುಕಿನ ಸಾಧನೆಯು ಕೂಡ ನಿರಂತರವಾಗಿ ನಡೀತಾ ಇರಬೇಕು. ಒಳಗಡೆಯಿಂದ ಮಹಾಯೋಗಿಯಾಗಿರ್ಬೇಕು, ಹೊರಗಡೆಯಿಂದ ಮಹಾಭೋಗಿಯಾಗಿರ್ಬೇಕು. ಎಲ್ಲ ಇರಬೇಕು. ಆಸ್ತಿ, ಅಂತಸ್ತು, ಬಂಗ್ಲೆ, ಕಾರು ಕೊರಗಬಾರ್ದು. ಜೀವನದಲ್ಲಿ ಆತ್ಮ ಬರುವುದು ಕೊರಗಲಿಕ್ಕಲ್ಲ, ರೋಧಿಸ್ಲಿಕ್ಕಲ್ಲ, ಕಷ್ಟಪಡ್ಲಿಕ್ಕಾಗಿ ಅಲ್ಲ, ಮತ್ತೆ ಅನುಭವ ಪಡೆದುಕೊಡ್ಲಿಕ್ಕಾಗಿ ಬರ್ತಾ ಇದೆ. ಎಲ್ಲವನ್ನ ಅನುಭವಿಸ್ಲಿಕ್ಕಾಗಿ ಬರ್ತಾ ಇದೆ. ಹಾಗಾಗಿ ರೋಧಿಸಬಾರ್ದು. ರೋಧಿಸುವುದು ಜೀವನ ಅಲ್ಲ. ಕಷ್ಟ ಹೇಳ್ಕೊಂಡು ಕೊರಗಬಾರ್ದು, ಇನ್ನೊಬ್ಬರಿಗೆ ಹೇಳ್ಕೋಬಾರ್ದು. ನಿಮಗೆ ತುಂಬಾ ಕಷ್ಟ ಆಗ್ತಿದೆಯಾ ಅಲ್ವ, ಒನ್ ಟೈಮ್ ಹೇಳ್ಬೇಕಷ್ಟೆ. ಇಲ್ಲಾಂದ್ರೆ ಅದೊಂದು ರೀತಿ ಏನಂತೀವಿ ನಾವು, ದಿನ ಕಸ ಹಾಕ್ತೀವಲ್ಲ, ಕಸ ಹೊಡೆಯೋದು ಡಸ್ಟ್ಬಿನ್ನಿಗೆ ಹಾಕೋದು, ಕಸ ಹೊಡೆಯೋದು ಡಸ್ಟ್ಬಿನ್ನಿಗೆ ಹಾಕೋದು. ಕೇಳುವವರು ಡಸ್ಟ್ಬಿನ್ ಇದ್ದಾಗೆ ಅಲ್ಲ, ಅವ್ರ ಕಸನೆಲ್ಲ ತಂದು ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ರು. ಹೌದಾ, ಹಂಗಾತ ಹಿಂಗಾತ ಅಂತ ಹೇಳಿ ಇನ್ನೂ ಅದನ್ನ ದೊಡ್ಡದು ಮಾಡ್ತಾ ಇರ್ತಾರೆ. ಹಾಗಾಗಿ ಆತ್ಮಹಂತಕರಾಗಬಾರದು. ಮತ್ತೆ ಆತ್ಮದೀಪೋ ಭವ. ನಮ್ಮ ಆತ್ಮದ ಉದ್ಧಾರವನ್ನು ನಾವೇ ಮಾಡಿಕೊಳ್ಳುವವರಾಗಬೇಕು. ನಮ್ಮ ಆತ್ಮದ ದೀಪವನ್ನು ಹಚ್ಚುವ ಜವಾಬ್ದಾರಿ, ಶಕ್ತಿ ಇರೋದು ಯಾರಲ್ಲಿ? ನಮ್ಮಲ್ಲೇ ಇದೆ. ಹಾಗಾಗಿ ಇಷ್ಟನ್ನ ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಲೈಫಲ್ಲಿ ನಾವು ಅದನ್ನ ಅಳವಡಿಸಿಕೊಂಡ್ವಿ ಅಂತ ಆದ್ರೆ ಎಲ್ಲರೂ ಮಹಾ ಋಷಿಗಳಾಗುವುದರಲ್ಲಿ ಏನು ಯಾವುದೇ ಆ ಆ, ಏನು ಅನುಮಾನ ಇಲ್ಲ. ಹಾಗಾಗಿ ಎಲ್ಲರೂ ಶಿಷ್ಯರಾಗಿ ಉಳಿಬಾರ್ದು, ಮಾಸ್ಟರ್ ಆಗಿ ತಯಾರಾಗಬೇಕು. ಆಯ್ತಾ? ಧ್ಯಾನ ಪ್ರಚಾರ ಮಾಡಿ, ಸಜ್ಜನ ಸಾಂಗತ್ಯಗಳನ್ನು ಮಾಡಿ, ಸ್ವಾಧ್ಯಾಯ ಮಾಡಿ, ಪಾಠ ಪ್ರವಚನಗಳನ್ನು ಮಾಡಿ, ಆ, ನಮ್ಮ ಎಲ್ಲ ಜೂಮ್ ಕ್ಲಾಸ್ಗಳಲ್ಲಿ ಅವಕಾಶ ಸಿಕ್ಕಾಗ ತರಗತಿಗಳನ್ನು ಮಾಡಿ. ನಮ್ಮ ಇವತ್ತು ಜೂಮ್ ಕ್ಲಾಸಲ್ಲಿ ಎಷ್ಟೊಂದು ಜನ ಮಾಸ್ಟರ್ಸು ಸಂಜೆ ಕ್ಲಾಸಲ್ಲಿ 3 ಗಂಟೆಯಿಂದ ತರಗತಿಗಳು ನಡೀತಾ ಇದೆ. 6 ಗಂಟೆಯಿಂದ 8:30ವರೆಗೂ ಕೂಡ ತರಗತಿ ನಡೀತಾ ಇದೆ. ಅವರೇ ಎಲ್ಲ ಕ್ಲಾಸ್ಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತಲ್ಲ? ಹಾಗೆ ಎಷ್ಟೋ ಜನ ಮಾಸ್ಟರ್ ಆಗಿ ತಯಾರಾಗಿದ್ದಾರೆ ಅಲ್ಲೂ. ಹಾಗೆ ಮೊದಲಿಗೆ ವಿಡಿಯೋ ಆನ್ ಮಾಡ್ಕೊಳ್ಳೋಕ್ಕೂ ಹೆದರ್ತಾ ಇದ್ರು, ಆನ್ ಮಾಡಿ ಅನ್ಮ್ಯೂಟ್ ಮಾಡಿ ಮಾತಾಡೋಕ್ಕೂ ಹೆದರ್ತಾ ಇದ್ರು. ಇವತ್ತು ಅವರೇ ಕ್ಲಾಸ್ ಮಾಡ್ತಾ ಇದ್ದಾರೆ, ಮಾಸ್ಟರ್ ಆಗಿ ತಯಾರಾಗಿದ್ದಾರೆ, ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಇವತ್ತು. ಅದು ಒಬ್ಬ ಮಾಸ್ಟರ್ ಆಗಿ ಎಷ್ಟು ಜನ ಬಂದರೂ ಅವರಿಗೆ ಕನ್ವಿನ್ಸ್ ಮಾಡುವ ಜ್ಞಾನವನ್ನ, ತಮಗೆ ತಿಳಿದಷ್ಟು ಜ್ಞಾನವನ್ನ ಹೇಳುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗೆ ನಾವು ಬರೀ ಬಾಯಿ ಕಳ್ಕೊಂಡು ಕೇಳೋದು ಮಾತ್ರ ಆಗಬಾರದು. ನಾವು ಕೂಡ ಮಾಸ್ಟರ್ ಆಗಿ ತಯಾರಾಗಬೇಕು, ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲರೂ BA ಮಾಸ್ಟರ್ ಆಗಿ ಜೀವಿಸಿ, ಶಿಷ್ಯರಾಗೇ ಉಳಿಬೇಡಿ. ನೀವು ಶಿಷ್ಯರಾಗೇ ಉಳಿದ್ರೆ ಮತ್ತೆ ಜನ್ಮ ತಗೊಂಡು ಬರಬೇಕಾಗ್ತದೆ, ಮಾಸ್ಟರ್ ಆಗಿ, ಪರಮಗುರುಗಳಾಗಿ. ಆಯ್ತಾ? ಅದಕ್ಕೆ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ಳಿ. ಎಲ್ಲೆಲ್ಲಿ ಹೇಗೆ ಅವಕಾಶಗಳು ಸಿಗ್ತದೆ, ಅದೊಂದು ಅಪಾರ್ಚುನಿಟಿ. ನೀವು ನನಗೆ ಅವಕಾಶಗಳು ಬೇಕು ಅಂತ ನೀವು ತಯಾರಾಗಿ ರೆಡಿ ಆದ್ರಿ ಅಂತಂದ್ರೆ ಯೂನಿವರ್ಸ್ ಖಂಡಿತ ನಿಮಗೆ ಅವಕಾಶಗಳನ್ನ ಒದಗಿಸಿ ಕೊಡ್ತದೆ. ಆಯ್ತಾ? ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗೆ ಏನೇನು ಅನುಭವ ಆಗಿದೆ ಹೇಳ್ಕೊಳ್ಳಿ ಎಲ್ಲ. ಸುನಂದ ಮಾಸ್ಟರ್. ಸರ್ ನಮಸ್ತೆ. ನಮಸ್ತೆ. ಸರ್ ಇವತ್ತು ವಿಮಾನದಲ್ಲಿ ಹೋಗಿ ಅಲ್ಲಿ ಒಂದು ಹುಲ್ಲಿತ್ತು, ಆ ಮೈದಾನದಲ್ಲಿ ಇಳಿದೆ. ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತೇ ಆಗ್ತಿಲ್ಲ, ಭಾಳ ಕಷ್ಟ ಆಯ್ತು. ಕಡೆಗೆ ಒಂದಿಷ್ಟು ದಾರಿ ಕಂಡು ಅದು ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ರೆ ತುಂಬಾ ಎತ್ತರಕ್ಕಿತ್ತು ಆ ಬೆಟ್ಟ. ಬಹಳ ಎತ್ತರಕ್ಕೂ ಹೋದ್ಮೇಲೆ ಕಡೆಗೆ ಅಲ್ಲಿ ಒಬ್ರು ಋಷಿಗಳು ತಪಸ್ಸಿಗೆ ಕೂತಿದ್ರು. ಅದು ಬೆಟ್ಟ ಹೆಂಗಿತ್ತಂದ್ರೆ ನಾವು ಮೊದಲು ಹತ್ತುವಾಗ ಅಷ್ಟೇ ನೆಲಕ್ಕೆ ಹತ್ತಿತ್ತು, ಆಮೇಲೆ ಮ್ಯಾಲೆ ಹೋದಂಗೆಲ್ಲ ಬಹಳ ಅಂತರನೇ ಇತ್ತು ಅದು ಬೆಟ್ಟ. ಆಮೇಲೆ ಆ ಋಷಿಗಳ ಮೇಲೆ ಹುತ್ತ ಬೆಳೆದಿತ್ತು. ಅಲ್ಲೇ ಆಕಳೊಂದು ಬಂದು ಹಾಲು ಕೊಟ್ಟು ಹೋಗ್ತಿತ್ರಿ. ಆಮೇಲೆ ಅವರು ದೇಹ ಬಿಟ್ಟಾಗ ಅಲ್ಲಿ ಮಾಸ್ಟರ್ಸ್ ಕಂಡಿದ್ದು ಅಂದ್ರೆ ಕಾಗೆ, ಗೂಬೆ ಮತ್ತು ಕೋತಿ ಇವರೇ ಕಂಡದ್ದು. ಆಮೇಲೆ ಅದು ಆತ್ಮ ಎಲ್ಲೂ ಹೋಗ್ಲೇ ಇಲ್ರಿ, ಅಲ್ಲೇ ಸುತ್ತಾಡ್ತಿತ್ತು. ಇಷ್ಟ ಕಂಡಿದ್ರು. ವೆರಿ ಗುಡ್. ಅದು ನೀವೇ ಆಗಿದ್ದೀರಿ? ಹೌದ್ರಿ.
ಮೇಲೆ ಹೋಗ್ಲಿಲ್ವಾ? ಎಲ್ಲೂ ಹೋಗ್ಲೇ ಇಲ್ರಿ, ಅಲ್ಲೇ ಸುತ್ತಾಡ್ತಿತ್ತು. ಅದೇ ನಾನು ಹೇಳಿದ್ನಲ್ವಾ, ಸಾಧನೆ ಮಾಡುವುದು ಎಷ್ಟು ಮುಖ್ಯವೋ ಜ್ಞಾನ ಸಂಪಾದನೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಸಣ್ಣ ಮಿಸ್ಟೇಕ್ಸ್ ಆ ಇಡೀ ಸಾಧನೆಯನ್ನ ಮೊಟಕುಗೊಳಿಸಿ ಬಿಡ್ತದೆ. ಅಟ್ಯಾಚ್ಮೆಂಟ್ ಅನ್ನೋದು ಬಹಳ ಆ, ಕೊನೆಗೆ ಅದಕ್ಕೆ ಸನ್ಯಾಸಿಗಳಲ್ಲಿ ಒಂದು ಪರಂಪರೆ ಇದೆ. ಏನು ಅಂದ್ರೆ 3 ದಿನ ಒಂದು ಜಾಗದಲ್ಲಿ 4ನೇ ದಿವಸ ಆ ಜಾಗದಲ್ಲಿ ಇರಲ್ಲ. ಯಾಕೆ ಅಂದ್ರೆ ಆ ಜಾಗದ ಮೇಲೆ ಅಟ್ಯಾಚ್ಮೆಂಟ್ ಶುರು ಆಗ್ಬಿಡ್ತದೆ. ಆ ಅದು ಸನ್ಯಾಸಿ ಬದುಕು. ಹಾಗೆ ಧ್ಯಾನ ಮಾಡ್ತಾ 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 ಅಥವಾ ಯೋಗ ಸಾಧನೆ ಮಾಡ್ತಾ 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 ಆ ಜಾಗದ ಮೇಲೂ ಕೂಡ ಅಥವಾ ಆ ಒಂದು ವಾತಾವರಣದ ಮೇಲೂ ಕೂಡ ಅಟ್ಯಾಚ್ಮೆಂಟ್ ಅನ್ನೋದು ಬರಬಾರ್ದು. ನಾವು ಭರತ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೀವಿ ಅಲ್ವಾ? ಹೀಗೆ ಬೇಕಾದಷ್ಟು ಜನರ ಕಥೆಗಳು ಕೂಡ ಬರ್ತವೆ. ಹಾಗೆ ಅಷ್ಟು ನಿರ್ಲಿಪ್ತ ಸ್ಥಿತಿಯನ್ನ ತಲುಪಿರಬೇಕು. ದೇಹದ ಮೇಲೆ ಆ ಪ್ರಕೃತಿ ಎಲ್ಲದರ ಮೇಲೂ ಇರಬೇಕು. ಆದ್ರೆ ಅಟ್ಯಾಚ್ಮೆಂಟ್ ಅನ್ನುವುದನ್ನು ನಾವು ಸಂಪೂರ್ಣ ಕಳ್ಕೊಂಡಿದ್ದ ಸ್ಥಿತಿಯಲ್ಲಿರಬೇಕು. ಮತ್ತೆ ಕಾಗೆ, ಗೂಬೆ, ಕೋತಿ ಮತ್ತ ಅವರೆಲ್ಲ ಏನ್ರಿ ಅದು ಮಾಸ್ಟರ್ ಕಂಡದ್ದು? ಇರ್ಬೋದು, ಅದು ಮುಂದೆ ಅದು ತಗೊಂಡ ಜನ್ಮಗಳಿರ್ಬೋದು ಅಲ್ವಾ? ಮೊನ್ನೆ ನಾನು ಕೂಡ ಒಟ್ಟು ಆ ನಮ್ಮ ತಾಯಿಯವರಿಗೆ 1 ಗಂಟೆ ಕೂತಿದ್ದೀನಿ ಅಷ್ಟೇ. 10 ಜನ್ಮ ತೋರಿಸಿದೆ. ಅದರಲ್ಲಿ 2 ಜನ್ಮ ಅಷ್ಟೇ ಮನುಷ್ಯ ಜನ್ಮ. ಉಳಿದದೆಲ್ಲ 2 ಜನ್ಮದಲ್ಲಿ ಅವರು ಹಸು ಆಗಿದ್ದಾರೆ, 1 ಜನ್ಮದಲ್ಲಿ ಕುದುರೆ ಆಗಿದ್ದಾರೆ, 1 ಜನ್ಮದಲ್ಲಿ ನವಿಲು ಆಗಿದ್ದಾರೆ, 1 ಜನ್ಮದಲ್ಲಿ ಕೋತಿ ಆಗಿದ್ದಾರೆ, 1 ಜನ್ಮದಲ್ಲಿ ಮುಂಗುಸಿ ಆಗಿದ್ದಾರೆ, 1 ಜನ್ಮದಲ್ಲಿ ಆ ಮನುಷ್ಯರಾಗಿದ್ದಾರೆ. ಆ ಇನ್ನೊಂದು ಗಂಡು ಜನ್ಮ, ಇನ್ನೊಂದು ಜನ್ಮದಲ್ಲಿ ಆ ಒಂದು ದೊಡ್ಡ ಶಿವ ದೇವಾಲಯದ ಆ ಪೂಜೆ. ಸಣ್ಣವರಿದ್ದಾಗಿಂದಲೂ ಕೂಡ ಜೀವನ ಪರ್ಯಂತ ಮಾಡಿದ್ದೇನು ಅಂದ್ರೆ ಆ ಶಿವ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡಿದ್ದು. ಅಶೋಕನೇ ಅವರು ಭಯಪಟ್ಟರು, ಸಾಕು ನನಗೆ ಆಗ್ತಾ ಇಲ್ಲ ಅಂತಂದ್ರೆ ಎದ್ದು ಬಿಟ್ರು. ಇಲ್ಲ ಅಂದ್ರೆ ಎಲ್ಲ ಇನ್ನೂ ತೋರಿಸ್ಬೋದಿತ್ತು. ಹಾಗೆ ಅದು ಬೇರೆ ಜನ್ಮಗಳು ಕೂಡ ಇರ್ತದೆ. ಮನುಷ್ಯ ಜನ್ಮ ಬುದ್ಧ 500 ಜನ್ಮ ನೋಡ್ಕೊಂಡ. 500 ಮನುಷ್ಯ ಜನ್ಮ ಮಾತ್ರ ಅಲ್ಲ, ಎಲ್ಲದೂ ಇದೆ ಅದರಲ್ಲಿ. ಆನೆ ಜನ್ಮ, ಕುದುರೆ ಜನ್ಮ, ಕೋತಿ ಜನ್ಮ, ಆ ಪಕ್ಷಿಯ ಜನ್ಮ, ಹೀಗೆ ಪ್ರತಿಯೊಂದು ಜನ್ಮಗಳನ್ನು ಕೂಡ ಬುದ್ಧ ತಾನು ಎಲ್ಲ 500 ಜನ್ಮಗಳಲ್ಲಿ ತನ್ನ ಜನ್ಮ ಖನಿಜ ಕಲ್ಲು ಮಣ್ಣು ಆಗಿ ಕೂಡ ಇದ್ದಂತಹ ಜನ್ಮಗಳು ಕೂಡ ಇದ್ದಾವೆ ಮೊದಲು ಆರಂಭದಲ್ಲಿ. ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಹಾಗೆ ಅದೇನು ಕನಿಷ್ಠ ಅನ್ಕೊಳ್ಬಾರ್ದು. ಆತ್ಮಕ್ಕೆ ಎಲ್ಲ ಅದನ್ನೇ ಹೇಳುದು, 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಸುಮ್ಮನೆ ಬಂದಿಲ್ಲಪ್ಪ ಅದು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿದೆ. ಅದು 84 ಲಕ್ಷ ಜೀವರಾಶಿ ದಾಟಿದೆಯೋ ಇಲ್ಲ ಗೊತ್ತಿಲ್ಲ. ಅದರರ್ಥ ಅಷ್ಟು 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಜೀವರಾಶಿ ಆದ್ರೂ ನೀನು ಹುಟ್ಟಿ ಬಂದಿರ್ಬೋದು ಅಂತ. ಹೀನ ಯೋನಿಗಳು ಅಂತ ಯಾವ ಯೋನಿ ಎಲ್ಲ ಆ ಗರ್ಭದಲ್ಲೂ ಕೂಡ ಆ ಬಂದಿರ್ತೀವಿ ನಾವು. ಹಾಗಾಗಿ ಅದರಲ್ಲಿ ಅದು ಹಾಗೆ ಆಗ್ಬಾರ್ದು ಅಂತೇನಿಲ್ಲ. ನೀವು ಯಾರ್ ಮಾಸ್ಟರ್ ಕಾಣ್ತಾರ ನೋಡ್ರಿ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ಅವ್ರು ಕಂಡದ್ದು ನನಗೆ. ಕರೆಕ್ಟ್ ಕರೆಕ್ಟ್ ಹಾ ಹಾ. ಕರೆಕ್ಟ್. ನಾನು ನಿನ್ನೆಂದು ಜೀವನದಲ್ಲಿ ಆ ನ್ಯೂ ಹ್ಯಾಂಪ್ಶೈರ್ ಅಂತ ಪಟ್ಟಣದಲ್ಲಿ ಅದು ಹಡಗಿಗೆ ಲಂಗರು ಹಾಕ್ತಾ ಇದ್ದೆ. ಹ್ಮ್ ವೆರಿ ಗುಡ್. ಅಮೆರಿಕ. ಅಮೇರಿಕ ಏನ್ರದ? ಆ, ಆಮೇಲೆ ಅವತ್ತೆ ನಿನ್ನೆನ್ ದಿವಸನೇ ಇನ್ನೊಂದು ಜನ್ಮ ಕಂಡಿತ್ತು. ಅಲ್ಲಿ ನಾನು ಬಂಗಾಳದಲ್ಲಿ ಒಬ್ಬ ಅರ್ಚಕನಾಗಿದ್ದೆ. ವೆರಿ ಗುಡ್. ಅರ್ಚಕನಾಗಿದ್ದಾಗ ಒಬ್ಬ ಆ, ಸಾಮಾನ್ಯ ಬೋಳೆ ಮನುಷ್ಯನಿಗೆ ಸ್ವಲ್ಪ ಹಣ ಕೊಟ್ಟು ಅವನು ಹೊಲವನ್ನೆಲ್ಲ ಲಪ್ಟಾಯಿಸಿದ್ದೆ. ಹ್ಮ್. ಲಪ್ಟಾಯಿಸಿದ್ಮೇಲೆ ಅದೇ ವ್ಯಕ್ತಿ ಈ ಜನ್ಮದಲ್ಲಿ ನನ್ನ ಗಂಡ. ಓಕೆ. ತೀರ್ಸ್ಕೊಳಕ್ ಬಂದಿದ್ದಾರೆ ನೋಡ್ರಿ, ಅದಕ್ಕೆ ಹೇಳಿದ್ದೆ. ಆ ನಾವು ಮಾಡಿದ್ದೆ ನಮಗೆ ಅದನ್ನೆಲ್ಲ ಅದು ವಸೂಲಿ ಮಾಡೋವರೆಗೂ ಬಿಡಲ್ಲ ಅವ್ರು. ಆಮೇಲೆ ಅದು ಆ ಹೊಲವನ್ನು ಲಪ್ಟಾಯಿಸಿದ್ದಕ್ಕೆ ಏನೋ ಇನ್ನೊಂದು ಜನ್ಮದಲ್ಲಿ ರೈತನಾಗಿದ್ದೆ. ಅವರು ತುಂಬಾ ಹೊಲ ಇತ್ತು ಆ ರೈತನಿಗೆ. ಆ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲ ಇದ್ರು. ಆದ್ರೆ ಬಹಳ ಕಷ್ಟಪಟ್ಟು ದುಡಿಬೇಕಾಗಿತ್ತು. ಅವನು ಒಬ್ಬನೇ ಮಗ.
ದುಡ್ದು ಕಡೆಗೆ ಆ ಟಿಬಿನೋ ಏನೋ ಆಗಿತ್ತು ಅವನಿಗೆ, ಸತ್ ಹೋದ. ಹ್ಮ್ ಆ ಜನ್ಮದಲ್ಲಿ ನನ್ನ ತಂದೆ ಆಗಿದ್ದವರು ಈಗ ನನ್ನ ಸೋದರ ಮಾವ ಅಂತ ಅನ್ಸುತ್ತೆ. ಹ್ಮ್ ಓಕೆ, ಸೂಪರ್, ಚೆನ್ನಾಗಿದೆ ಅಲ್ವಾ? ಅಂದ್ರೆ ಇದೆಲ್ಲ ನಮಗೆ ಪಾಠಗಳು. ನಾವು ಮಾಡಿದ್ದುಣ್ಣೋ ಮಾರಾಯ. ಅದಕ್ಕೆ ಹೇಳೋದು ಮಾಡ್ಬೇಡ್ರಪ್ಪ, ಮಾಡ್ಬೇಡ್ರಿ, ನಾವೇ ಅನುಭವಿಸ್ಬೇಕಾಗ್ತದೆ. ಹ ಇದನ್ನೆಲ್ಲ ಈ ಪದ್ಮ ಪುರಾಣ ಅದರಲ್ಲೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ಯಾರು ಏನೇನಾಗಿ ಬರ್ತಾರೆ ಮಕ್ಕಳು. ನೀವು ತಿಳ್ಕೊಂಡಿದ್ದೀರಿ ಅಷ್ಟೇ, ಮಕ್ಕಳು ಅವರೆಲ್ಲ ನಮ್ಮ ಕರ್ಮವೇ ಮಕ್ಕಳಾಗಿ ಬರೋದು. ಅರ್ಥ ಆಯ್ತಲ್ಲ? ನಾವು ಅಯ್ಯೋ ನನ್ನ ಮಗ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ನಮ್ಮ ಕರ್ಮಗಳೇ ಮಕ್ಕಳಾಗಿ ಬರೋದು. ಒಳ್ಳೆ ಕರ್ಮ ಮಾಡಿದೀಯಾ, ಉತ್ತಮ ಮಕ್ಕಳು ಬರ್ತಾರೆ ಅಲ್ವಾ? ಹಿಂದಿನ ಜನ್ಮದ ತುಂಬಾ ಉಪಕಾರ ಮಾಡಿದ್ದೀರಿ, ಯಾರಿಗೋ ತುಂಬಾ ಒಳ್ಳೆ ಸಹಾಯ ಸೇವೆ ಮಾಡಿದ್ದೀರಿ, ಅವರು ಮಕ್ಕಳಾಗಿ ಬಂದು ಈ ಜನ್ಮದಲ್ಲಿ ಅದನ್ನೇ ಪುನಃ ವಾಪಸ್ ಕೊಡ್ತಾರೆ. ಹಿಂದೆ ಯಾರಿಗೋ ಎಡವಟ್ಟು ಮಾಡಿದಿರಿ, ಅವ್ರು ಈ ಜನ್ಮದಲ್ಲಿ ಬಂದು ಸಾಕೋ ಸಾಕು ಮಕ್ಕಳೇ ಬೇಡ ಅನ್ಸ್ಕೈ ಬಿಡ್ತಾರೆ. ಅಷ್ಟೇ ನಾವೇ ಮಾಡಿದ್ದು. ಇದನ್ನೆಲ್ಲ ಪದ್ಮ ಪುರಾಣದಲ್ಲಿ ನಾವು ಹಿಂದೂ ಕೂಡ ಕ್ಲಾಸ್ ಮಾಡಿದೀವಿ. ಪದ್ಮ ಪುರಾಣ ಅದರಲ್ಲೆಲ್ಲ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅದಕ್ಕೆ ಹೇಳೋದು, ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಅಧಿಕಾರ ಚಲಾಯಿಸಕ್ ಹೋಗ್ಬಾರ್ದು, ಅಲ್ಲಿ ಕರ್ಮ ಬರ್ತದೆ. ಈಗ ನೀವು ಟಾರ್ಚರ್ ಮಾಡಿದ್ರೆ ಅಥವಾ ನೀವು ಅಧಿಕಾರ ಚಲಾಯಿಸ್ಲಿಕ್ಕೆ ಹೋದ್ರೆ, ಅದು ಹೆಂಡತಿಗಾಗ್ಲಿ ಗಂಡಂಗಾಗ್ಲಿ ಅದು ರಿವರ್ಸ್ ಆಗ್ತದೆ. ಮುಂದಿನ ಜನ್ಮದಲ್ಲಿ ರಿವರ್ಸ್ ಆಗ್ತದೆ. ಅವರೇ ಬರ್ಬೇಕಂತಾನೆ ಏನಿಲ್ಲ, ಬೇರೆಯವರು ಕೂಡ ಬಂದು ಆ ರೂಪದಲ್ಲಿ ಅದು ಲಿಂಕ್ ಇರ್ತದೆ. ಅದು ಬೇರೆ ಬೇರೆ ಜನ್ಮದೆಲ್ಲ ಬೇರೆ ಬೇರೆ ಅದೇ ತರ ಕಾಂಬಿನೇಷನ್ ಇರೋರು ಬೇರೆಯವರು ಇರ್ತಾರೆ, ಅವರು ಇಲ್ಲಿ ಬರ್ತಾರೆ, ದೇವರು ಅಲ್ಲಿಗೆ ತಿರುಗಿಸಿಟ್ಟಿರ್ತಾನೆ. ಎಷ್ಟು ಉದಾಹರಣೆಗಳು ಬೇಕು ನೋಡಿ. ಮೊನ್ನೆ ಒಂದು ಅವರು ಯೂಟ್ಯೂಬಲ್ಲಿ ಹಾಕಬೇಡಿ ಅಂತ ಹೇಳಿದ್ರು, ಹಂಗಾಗಿ ಅದನ್ನ ಹಾಕಿಲ್ಲ ಅಷ್ಟೆ. ಅವ್ರು ಅಂದ್ರೆ ಅದು ತುಂಬಾ ಬಹಳ ಸೀಕ್ರೆಟ್ ಎಲ್ಲ ಇತ್ತು. ಅದರಲ್ಲಿ ಏನಾಗಿದೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಅವ್ರದ್ದು ಆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂದ್ರೆ, ಅವ್ರ ಅಣ್ಣ ಅದು ಅವನ ಆಸ್ತಿಗೋಸ್ಕರ ಅಥವಾ ತನ್ನ ಪ್ರತಿಷ್ಠೆಗೋಸ್ಕರ ತಂಗಿ ಜೀವನ ಹಾಳಾಗ್ಬಿಟ್ಟಿದೆ. ಯಾರೋ ಅಯೋಗ್ಯನಿಗೆ ಮದುವೆ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಅವಳು ಪಾಪ ಜೀವನ ಪರ್ಯಂತ, ಅಂದ್ರೆ ಅವಳಿಗೆ ಇಷ್ಟ ಇರಲಿಲ್ಲ, ಜೀವನ ಪರ್ಯಂತ ಅದರಲ್ಲಿ ನರಳಿನೇ ಜೀವನ, ಏನೂ ಸುಖ ಪಡಲಿಲ್ಲ, ಕಷ್ಟಪಟ್ಟು ಅವಳ ವೈವಾಹಿಕ ಜೀವನನೇ ಸರಿ ಇರಲಿಲ್ಲ. ಅವಳು ಹಾಗೆ ಸತ್ತೋಗ್ಬಿಟ್ಲು ಸ್ವಲ್ಪ ವರ್ಷಗಳಿದ್ದು. ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಅವನ ತಂಗಿ ಈ ಜನ್ಮದಲ್ಲಿ ಅವನಿಗೆ ಹೆಂಡತಿಯಾಗಿ ಬಂದಿದ್ದಾಳೆ. ಅವನಿಗೆ ಎಂತ ನರಕ ತೋರಿಸ್ತಾ ಇದ್ದಾಳೆ ಅಂತಂದ್ರೆ, ಯಾರು ಜೀವನದಲ್ಲಿ ಮದುವೆ ಅಂದ್ರೆ ಸಾಕೋ ಸಾಕು ಅನಿಸ್ತಾ ಇದೆ. ಡಿವೋರ್ಸ್ ಆಗ್ಲಿಕ್ಕೂ ಬಿಡ್ತಾ ಇಲ್ಲ. ಬಿಡಲ್ಲ, ನಿನ್ನ ಈ ನರಕದಲ್ಲೇ ಕೊನೆಯವರೆಗೂ ಸಾಯ್ಬೇಕು ನಾನು ಡಿವೋರ್ಸ್ ತಗೊಂಡ್ರೆ ನೀನ್ ಮದುವೆ ಆಗ್ಬಿಡ್ತೀಯ, ಅದನ್ನು ಕೊಡೋದಿಲ್ಲ ನಾವು. ಅಂದ್ರೆ ನಾವು ಮಾಡಿದ್ದು ಹೇಗೆ ಹೊಡಿತದೆ ನಮಗೆ ವಾಪಸ್ ರಿವರ್ಸ್ ಅಂತ. ಹಾಗೆ ಅವ್ರು ಹೇಳಿಲ್ಲ ಯೂಟ್ಯೂಬ್ ಹಾಕ್ಬೇಡಿ ಅಂತ, ನಾನೇ ಹಾಕಕ್ ಹೋಗಿಲ್ಲ. ಅದು ತುಂಬಾ ಗಲೀಜಿದೆ, ಬೇಡ ಅಂತದ್ನೆಲ್ಲ ನಾವು ಕೇಳ್ಕೊಳ್ಳೋದು ಬೇಡ ಅಂತ ಹಾಕ್ಲಿಲ್ಲ ಅಷ್ಟೇ. ಹಂಗೆ ಅದಕ್ಕೆ ಹೇಳೋದು, ಅದಕ್ಕೆ ಹಿಂದಿನ ಜನ್ಮ ಸಂಬಂಧಗಳು ಬೇರೆ, ಈ ಜನ್ಮದಲ್ಲಿ ಸಂಬಂಧಗಳು ಬೇರೆ. ಅದು ದೇಹಕ್ಕೆ ಮಾತ್ರ ಸಂಬಂಧ, ಆತ್ಮಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಹೇಳೋದು, ನಾವು ಏನು ಸಂಬಂಧದ ಮೇಲೂ ಕೂಡ ನಾವು ಅಧಿಕಾರ ಚಲಾಯಿಸಕ್ ಹೋಗ್ಬಾರ್ದು. ನನ್ನ ಹೆಂಡತಿ ನನಗೆ ಅಧಿಕಾರ ಇಲ್ವಾ, ನನ್ನ ಗಂಡ ನನಗೆ ಅಧಿಕಾರ ಇಲ್ವಾ ಅಂದ್ರೆ ರಿವರ್ಸ್ ಆಗ್ತದೆ, ಹುಷಾರು. ಆಯ್ತಾ? ಅವರೇ ವಾಪಸ್ ಬರ್ತಾರೆ ರಿವರ್ಸ್ ಆಗಿ. ಮುಂದೆ ನೀವು ಹೆಂಡತಿ ಆಗಿರ್ತೀರಿ, ಅವ್ರ ಗಂಡ ಆಗಿರ್ತಾರೆ, ಎಲ್ಲ ತೀರಿಸ್ಕೊಳ್ತಾರೆ. ಪ್ರಕೃತಿ ಧರ್ಮ ಅದು. ನಾವೇನ್ ಕೊಡ್ತೀವೋ ಅದು ವಾಪಸ್ ಕೊಡ್ತದೆ. ಅದೇ ಪ್ರಕೃತಿ ಧರ್ಮ, ಅದೇ ಕರ್ಮ ಸಿದ್ಧಾಂತ ಅಲ್ವಾ? ಆತ್ಮ ಅಂದ್ರೆ ಯಾರು? ಆ ಪರಮಾತ್ಮನ ಅಂಶವೇ. ಯಾವ ಆತ್ಮಕ್ಕೂ ತೊಂದರೆ ಕೊಡದಾಗೆ ನಮ್ದು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ವಾಪಸ್. ಇಲ್ಲ ಅಂದ್ರೆ ನಕರ ಮಾಡಿದ್ರೆ ಇದಿದೆ, ಅದನ್ನ ತೀರಿಸ್ಕೊಂಡು ಹೋಗ್ಬೇಕಾಗ್ತದೆ. ವಿಜಯ್ ಮಾಸ್ಟರ್ ಮಾತ್ರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಾನು ಯಾವಾಗೂ ಯಾವ ಜನ್ಮದಲ್ಲಿ ನೋಡಿದ್ರು ಒಂದ್ಸತಿನೂ ಸಾವುಕಾರಿ ಆಗಿಲ್ಲ. ಎಲ್ಲ ಪುಟ್ ಮನೆ ಈಗ್ಲೂ ಸ್ವಂತ ಮನೆಗೆ ಮಾಡಕ್ ಆಗ್ತಿಲ್ಲ. ಏನೋ ಗೊತ್ತಿಲ್ಲ ಸರ್. ನಾನು ಅದೇ ಮತ್ತೆ ಇಷ್ಟಪಡೋದು ಅದೇನೆ. ನಾನು ಅದು ಈ ಹ್ಮ್ ಅದು ಉಳ್ಕೊಂಡಿದೆ. ಆ ಬಡತನ ಅನ್ನೋದೇನಿದೆ ತಲೆಯಲ್ಲಿ ಹಾಗೇ ಉಳ್ಕೊಂಡಿದೆ ಆ ಥಾಟ್. ಅದೇ ಎಕ್ಸಿಕ್ಯೂಟ್ ಆಗ್ತಾ ಇದೆ.
ಇಲ್ಲ ಸರ್, ನಾನು ಇವಾಗ ಮಕ್ಳಿಗೂ ಕೇಳೋದು ಅಷ್ಟೇ. ನನಗೆ ಈ ತರ ಎಲ್ಲ ಬಿಲ್ಡಿಂಗ್ ಎಲ್ಲ ಇಷ್ಟ ಆಗಲ್ಲ ನನಗೆ ಅಂತ ಯಾವಾಗ್ಲೂ ಕೇಳ್ಬಿಟ್ಟಿದೀನಿ. ನೀವು ದೊಡ್ಡ ಮನೆ ಕಟ್ಕೊಳ್ಳಿ ಬೇಕಾದ್ರೆ, ಪಕ್ಕದರಲ್ಲಿ ನಾನು ಚಿಕ್ಕದು ಆ ತರಾನೇ ಕೇಳಿದೀನಿ. ಇವಾಗ ಕೂಡ ಹಂಗೆ ಕೇಳ್ತಾ ಇದೆ. ಇವಾಗ ಆಸೆ ಇರೋದು ಕೂಡ ಹಂಗೇನೆ ನನಗೆ. ದೊಡ್ಡ ದೊಡ್ಡ ಮನೆ, ಬಂಗ್ಲೆ ಅವೆಲ್ಲ ಇಷ್ಟ ಇಲ್ಲ ನನಗೆ. ಹ್ಮ್ ಅದನ್ನ ಏನಮ್ಮ ಒಂದ್ ಬೆಂಕಿ ಕಟ್ಟಿ ಹಾಕ್ಬಿಟ್ರೆ ಇವಾಗ ಸುಟ್ಟೋಗುತ್ತೆ, ನೀನ್ ಕೇಳೋ ಮನೆ ಕಟ್ರೆ, ಪಟಾಕಿ ಹಬ್ಬ ಏನಾದ್ರು ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ ಅಂತಾರೆ. ನನ್ಗಾದ್ರೆ ಆಸೆ ಇಲ್ಲ ಸರ್, ನನ್ಗೆ ದೊಡ್ಡ ಮನೆ ಮೇಲೆ ಆಸೆ ಇಲ್ಲ. ಒಂಥರ ಹ್ಮ್. ಅವಾಗ ಋಷಿಗಳು ಇರ್ತಾರಲ್ಲ, ಅದೇ ಆಸೆ ಇವಾಗ್ಲೂ ಅದೇ ಮನ್ಸಲ್ಲಿರೋದು ನನಗೆ. ಅದೇ ಅದು ಬಂದಿದೆ ಸಂಸ್ಕಾರ ಹಿಂದಿನ ಜನ್ಮದಿಂದ, ಅದು ಹಾಗೆ ಹ್ಮ್. ಒಳ್ಕೊಂಡಿದೆ. ಅದಕ್ಕೆ ನಿಮಗೆ ಜಾಸ್ತಿ ಬಯಸಕ್ ಆಗ್ತಾ ಇಲ್ಲ, ಅದಕ್ಕೆ ನೀವು ಅದು ಜಾಸ್ತಿ ಅದು ಸಿಗ್ತಾನೂ ಇಲ್ಲ. ಅದು ಆಸೆನೂ ಇಲ್ಲ ನನಗೆ ಆತರ ಇರ್ಬೇಕು ಅಂತ. ಎಲ್ಲಾದ್ರೂ ಸಾಕು ಗಿಡ ಮರಗಳು ಇರ್ಬೇಕು ನನಗೆ. ಇಲ್ಲ ಅಂದ್ರೆ ಹೋಗೋದೇ ಇಲ್ಲ, ನಾನು ಬರೋದೇ ಇಲ್ಲ ಅನ್ಬಿಡ್ತೀನಿ. ನೀವೇನ್ ಮಾಡಿದ್ರು ನಾನು ಬರಲ್ಲ. ನನ್ ಮನೆ ಮುಂದೆ ಗಿಡ ಇದ್ರೇನೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತೀನಿ. ಅಂತ ಮನೆಗೆ ಹೋಗೋದು ಕೂಡ. ಸರ್ ಮತ್ತೆ ಆ ಇಬ್ರು ಮಕ್ಳು ಯಾರು ಗೊತ್ತಿಲ್ಲ ಸರ್. ಆ ಇಬ್ರು ಮಕ್ಳು ಚೆನ್ನಾಗಿ ಫೇಸ್ ಗೊತ್ತಾಗ್ತಿಲ್ಲ. ಮತ್ತು ಒಂದು ಹೆಂಗಸು, ಆ ಹೆಣ್ಣು ಯಾರಂತಾನೂ ಗೊತ್ತಾಗ್ತಿಲ್ಲ. ಸರ್ ಮತ್ತೆ ಇವತ್ತು ಹಿಂಗ್ ಬಿಡ್ಸಕ್ ಆಗ್ತಿಲ್ಲ, ಕೈ ಕಾಲು ಎಲ್ಲ ಹಿಂಗ್ ಗಟ್ಟಿ ಹಿಡ್ಕೊಂಡ್ಬಿಟ್ಟೈತೆ. ತುಂಬಾ ಕಷ್ಟಪಟ್ಟೆ ಸರ್, ಹಿಂಗ್ ಮಾಡಿ ಹಿಂಗ್ ಹೇಳ್ದೆ ಸರ್. ಆ ತರ ಆಗಿದೆ ಇವತ್ತು. ಇವತ್ತು ಜಾಸ್ತಿ ಆ ತರ ಆಗಿರೋದು. ಆಗುತ್ತೆ ಮೇಡಮ್, ಹ್ಮ್. ಕೆಲವೊಮ್ಮೆ ಆ ಅದೆಲ್ಲ ತರ ಆಗುತ್ತಾ ಸರ್? ಅವೆಲ್ಲ ಏನ್ ಹ್ಮ್. ಅನುಭವ. ಹ್ಮ್. ನೋಡಿ ಇವತ್ತೊಬ್ಬ ಮಾಸ್ಟರ್ ಸ್ಕೂಲ್ ಚೆನ್ನಾಗಿ ಬಂದಿದೆ, ಅವ್ರ ಒಳ್ಳೆ ಅನುಭವ. ಹ್ಮ್. ಆ ಅವರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ, ಯೂಟ್ಯೂಬಲ್ಲಿ ಜಾಯ್ನ್ ಆಗ್ತಾರೆ ಏನು ಅನ್ಸುತ್ತೆ ಅವ್ರು. ಸರ್ ಮತ್ತೆ ನಾನು ಸ್ಕೂಲ್ ಮಾಡ್ಬೇಕು ಅನ್ನೋದು ತುಂಬಾ ಇಷ್ಟ ನನಗೆ. ಕೋವಿಡ್ ಮುಂಚೆ ಕೂಡ ಮಾಡಿದ್ದೆ, ಸ್ವಂತ ಸ್ಕೂಲ್ ಮಾಡಿದ್ದೆ. ಅಂದ್ರೆ ನಾಳೆ ಕೋವಿಡ್ ಇಂದ ಡಿಕ್ಲೇರ್ ಆಯ್ತು ರಜಾ ಅಂದು ಅಷ್ಟಿಗೆ ನಂದು ಓಪನಿಂಗ್ ಇತ್ತು. ಅವಾಗ ನನ್ ಮನ್ಸಲ್ಲಿ ಇದ್ದಿದ್ದು ಈ ಭಗವದ್ಗೀತೆದು, ನನ್ ಮನ್ಸಲ್ಲಿ ಏನೇನಿದೆ, ಋಷಿಗಳು ಹೆಂಗ್ ಪಾಠ ಮಾಡ್ತಾರೆ, ಮಕ್ಕಳಿಗೆ ಸಂಸ್ಕಾರ ಹೆಂಗೆ, ಅದು ಎಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಸ್ಕೂಲ್ ಮಾಡೋಕ್ ಆಗಿಲ್ಲ. ಆ ಏನ್ ಮಾಡೋದು ಸರ್, ಈ ತರ ನನ್ನ ಆಸೆಗಳು ಅಂದ್ರೆ ಜಾಸ್ತಿ ಆತರ ಆಸೆ ಇಲ್ಲ, ಚಿಕ್ಕ ಚಿಕ್ಕದು ಈ ತರ ಒಳ್ಳೇದ್ ಕಲ್ಸ್ಬೇಕು ಅನ್ನೋದೇ ನನ್ನ ಮನ್ಸಲ್ಲಿದೆ. ಅಂದ್ರೆ ಅದ್ ಮಾಡಕ್ ಹೋಗ್ತೀನಿ, ಅದು ಆಗ್ತಾ ಇಲ್ಲ. ಹ್ಮ್ ಅದು ಒಂದು ಹಳ್ಳಿಗೆ ಹೋಗಿ ತಗೊಂಡಿದ್ದೆ ಸರ್ ಅದು ಸ್ಕೂಲು. ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಚೇರ್ಸ್ ಎಲ್ಲಾ ಕೊಂಡ್ಕೊಂಡೆ. ಅಂದ್ರೆ ನೆಕ್ಸ್ಟ್ ಡೇ ಇಂದಾನೆ ಕೋವಿಡ್ದು ರಜಾ ಕೊಟ್ರು. ಅಂದ್ರೆ 2 years ಹಂಗೆ ಹೋಯ್ತು. ಅದ್ರಲ್ಲಿ ಫುಲ್ ಲಾಸ್ ಆಯ್ತು. ಹೋಗ್ಲಿ ಬಿಡಿ. ಹಾ ಏನ್ ಸರ್ ಮಾಡೋದು? ಯಾಕೆ ಸರ್ ಹಿಂಗ್ ಆಗ್ತಿದೆ ನನ್ಗೆ? ಆಸೆ ಮಾತ್ರ ತುಂಬಾ ನನಗೆ. ಅದು ಇದು ಮಾಡ್ಬೇಕು, ಹೇಳ್ಕೊಡ್ಬೇಕು ಮಕ್ಳಿಗೆ ಅದು ಇದು ಅಂತ. ಚಿಕ್ಕ ಮಗು ಇವಾಗ ಈ ಜನ್ಮದಲ್ಲೂ ಹಂಗೇನೆ ಇರೋದು. ಆದ್ರೂನು ಅದು ಪೂರೈಸಕ್ ಆಗ್ತಿಲ್ಲ. ನೋಡ್ಕೊಳ್ಳಿ ಅದನ್ನ, ಧ್ಯಾನದಲ್ಲಿ ಗೊತ್ತಾಗ್ತದೆ. ಆಳವಾಗಿ ಇಳಿದು ನೋಡಿದ್ರೆ ಗೊತ್ತಾಗ್ತದೆ. ಕೆದಕ್ಬೇಕು. ಅವೆಲ್ಲ ಎಲ್ಲಿ ಸರ್ ಬರ್ತಿಲ್ಲ, ಏನೇನೋ ಬರ್ತಿದೆ ನನ್ಗೆ. ನಾನು ಅನ್ಕೊಂಡೇ ಇರಲ್ಲ, ಅದ್ ಏನೇನೋ. ಇವತ್ತು ಯಾರವ್ರು ಏನೇನೋ ಗೊತ್ತಾಗ್ತಿಲ್ಲ. ಒಂದ್ ಸಣ್ಣದ್ ಅಲ್ಗ್ ಹೋದ್ರೆ ಬರೀ ಒಂದ್ ಚಿತ್ರಕೂಟದಲ್ಲಿ ಒಬ್ಬರು ಫೋಟೋ ಇದ್ದಾರೆ, ಒಬ್ರು ಋಷಿ. ಮೇಲ್ ಹೋದ್ರೆ ಎಲ್ರೂ ಋಷಿಗಳೇ. ಅಂದ್ರೆ ನನ್ ಮನ್ಸಲ್ಲಿ ಅದ್ ಆಸೆ ಜಾಸ್ತಿನೇ. ಚಿಕ್ಕ ಮಗುವಿಂದ ಋಷಿಗಳು, ಪೂಜಾರಿಯರು ಅಂದ್ರೆ ತುಂಬಾ ತುಂಬಾ ಇಷ್ಟ ನನ್ಗೆ, ಈಗ್ಲೂ ಇಷ್ಟನೇ. ಹಾಗೆ ಬರ್ತಿದೆ, ಬೇರೆ ಸ್ಕೂಲು ಇದೇ ಇಷ್ಟ ಜಾಸ್ತಿ ನನಗೆ. ಈ ಸಾವುಕಾರ್ತನ ಅದೆಲ್ಲ ಏನ್ ಇಷ್ಟ ಇಲ್ಲ. ಅದ್ ಸಿಂಪಲ್ ಜೀವನನೇ ಇಷ್ಟ. ಅದನ್ನು ಪೂರೈಸಕ್ ಆಗ್ತಿಲ್ವಲ್ಲ. ಹ್ಮ್ ಸ್ಟಾರ್ಟ್ ಮಾಡಿದ್ದು ಹೋಯ್ತು. ಹ್ಮ್ ಇದು ಯಾವಾಗ ಸಕ್ಸಸ್ ಆಗುತ್ತೆ ಏನೋ, ನೀವೇ ಹೇಳ್ಬೇಕು ಸರ್, ನನಗ್ ಗೊತ್ತಾಗ್ತಿಲ್ಲ. ಹ್ಮ್ ಆಗುತ್ತೆ ಬಿಡಿ, ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಪರಿಪಕ್ವ ಆಗ್ಬೇಕು. ಹ್ಮ್. ಓಕೆ, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಯಾರಿಗಾದ್ರೂ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಶೇರ್ ಮಾಡಿ, ಇಲ್ಲಾಂದ್ರೆ